Good evening everyone. So MCQs na series part 1 ನಲ್ಲಿ ಚಾಪ್ಟರ್ 1 2 3 MCQs ನ ಸಾಲ್ವ್ ಮಾಡಿದ್ವಿ. ಸೊ ಇವಾಗ ನೆಕ್ಸ್ಟ್ ರಿಮೈನಿಂಗ್ ಚಾಪ್ಟರ್ಸ್ ನ MCQs ನ ನೋಡ್ತಾ ಹೋಗೋಣ. ಸೊ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಪಾರ್ಟ್ ಡಿ 5 ಮಾರ್ಕ್ನ ಕ್ವೆಶನ್ಸು, ಪಾರ್ಟ್ ಬಿ ಆ್ಯಂಡ್ ಸಿ 2-3 ಮಾರ್ಕ್ನ ಕ್ವೆಶನ್ಸ್ ವಿತ್ ಆನ್ಸರ್ ಹಾಗೂ ಆ ಚಾಪ್ಟರ್ಸ್ನ ನೋಟ್ಸ್ ಆ್ಯಂಡ್ ದೆನ್ ನಿಮಗೆ 2-3 ಮಾರ್ಕಲ್ಲಿ ಬರುವಂಥ ಇಂಪಾರ್ಟೆಂಟ್ ಡಿಫ್ರೆನ್ಸಸ್, ಅದರ ನೋಟ್ಸ್ ಆ್ಯಂಡ್ ದೆನ್ ಡೈಗ್ರಾಮ್ಸ್ 15 ಮಾರ್ಕ್ಸ್ಗೆ ಏನು ಡೈಗ್ರಾಮ್ಸ್ ಬರುತ್ತೆ ಬಯಾಲಜಿನಲ್ಲಿ. ಸೊ ಅದರದ್ದೆಲ್ಲ ವೀಡಿಯೋಸು PDF ಅವೈಲೇಬಲ್ ಇದೆ ಚಾನಲಲ್ಲಿ. ಸೊ ನೋಡಿಲ್ಲ ಅಂತಂದರೆ ಒಂದು ಸರ್ತಿ ನೋಡ್ಕೊಳ್ಳಿ. ಸೊ ಎಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟ್ರಲ್ಲಿ ಫಸ್ಟ್ ಕ್ರಾಸ್ ಬಿಟ್ವೀನ್ F1 ನೋಡಿ. ನಾ ಈ ಕ್ವಶನ್ಸ್ ಎಲ್ಲ ತೊಗೊಂಡಿದ್ದು ಯಾವುದಂತಂದರೆ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಏನು ನಡೀತು ಡಿಸ್ಟಿಕ್ ವೈಸು, ಸೊ ಅದೆಲ್ಲದ್ರಿಂದನೂ ನಾನು ತೊಗೊಂಡಿದ್ದೀನಿ. ಮತ್ತು ಇನ್ನು ಉಳಿದಿದ್ದು ಅಂಥದ್ದು ಬೇರೆ ಬೇರೆ ಕ್ವಶನ್ಸ್ ಇಂಪಾರ್ಟೆಂಟ್ ಅನಿಸಿದ್ದು ಕೂಡ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ನಾವು ಕ್ರಾಸ್ ಬಿಟ್ವೀನ್ F1 ಪ್ಲ್ಯಾಂಟ್ ಮತ್ತು ರಿಸೆಸಿವ್ ಪೇರೆಂಟ್ಸ್, ಇದನ್ನು ಏನಂತ ಹೇಳ್ತೀವಿ ಅಂತಂದರೆ, ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಟೆಸ್ಟ್ ಕ್ರಾಸ್. ಓಕೆ, ಸೊ F1ನಲ್ಲಿ ಬಂದಿರುವಂಥ ಅಂದರೆ ಸೊ ನಮ್ಮ ಒಂದು ಪೇರೆಂಟ್ಸನ್ನ ಕ್ರಾಸ್ ಮಾಡಿದಾಗ ನಮಗೇನು F1 ಬರುತ್ತೆ, ಸೊ ಆ F1ಅನ್ನು ನಾವು ರಿಸೆಸಿವ್ ಪೇರೆಂಟ್ಸ್ ಜೊತೆಗೆ ಕ್ರಾಸ್ ಮಾಡ್ತೀವಿ. ಯಾಕೆ ಅಂತಂದರೆ, ಸೊ ದಟ್ ಈಸ್ ಟೆಸ್ಟ್ ಕ್ರಾಸ್. ಯಾಕೆ ಅಂತಂದರೆ ನೋಡಿ, ಟು ಡೆಟರ್ಮೈನ್ ದ ಹೆಟ್ರೋಝೈಗೋಸಿಟಿ ಆರ್ ಹೋಮೋಝೈಗೋಸಿಟಿ. ನೋಡಿ, ಅದು ಹೆಟ್ರೋಝೈಗಸ್ ಇದೆಯಾ ಹೋಮೋಝೈಗಸ್ ಇದೆಯಾ ಅಂತ ಕಂಡುಹಿಡಿಯೋದಕ್ಕೆ F1 ನಾವು ಯಾವುದ್ರ ಜೊತೆ ಕ್ರಾಸ್ ಮಾಡ್ತೀವಿ, ವಿತ್ ದ ರಿಸೆಸಿವ್ ಪ್ಲ್ಯಾಂಟ್ ನಾವು ಅದನ್ನು ಕ್ರಾಸ್ ಮಾಡ್ತೀವಿ. ನೆಕ್ಸ್ಟ್ ಟೆಸ್ಟ್ ಕ್ರಾಸ್ ಈಸ್ ಅ ಕ್ರಾಸ್ ಬಿಟ್ವೀನ್, ಸೊ ಆಗಲೇ ಹೇಳ್ದಂಗೆ ಏನು, F1 ಹೈಬ್ರಿಡ್ ವಿತ್ ರಿಸೆಸಿವ್ ಪೇರೆಂಟ್. ಸೊ ಇದನ್ನು ಜಾಸ್ತಿ ಸರಿ ನೋಡಿ 3 ಟೈಪ್ಸ್ ಆಫ್ ಕ್ವೆಶನ್ಸ್ ಬಂದಿದೆ ಅಂತಂದರೆ ಇಷ್ಟು ಸರ್ತಿ ಇದನ್ನು ಕೇಳಿದ್ದಾರೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಕ್ವೆಶನ್ ಪೇಪರಲ್ಲಿ. ದಟ್ಸ್ ವೈ. ನೆಕ್ಸ್ಟ್, ಇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಜಿನೋಟೈಪಿಕ್ ಆ್ಯಂಡ್ ಫಿನೋಟೈಪಿಕ್ ರೇಷಿಯೋ ಆರ್ ದ ಸೇಮ್ ಆ್ಯಂಡ್ ದ ರೇಷಿಯೋ ಈಸ್ 1:2:1. ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ಜಿನೋಟೈಪಿಕ್ ಫಿನೋಟೈಪಿಕ್ ಸೇಮ್ ಇರುತ್ತೆ. ನೆಕ್ಸ್ಟ್, ಬ್ಲಡ್ ಗ್ರೂಪ್ಸ್ನ ಕುರಿತಾಗಿ ನಿಮಗೆ ಹಾರ್ಟ್ಸ್ನ ಕ್ವೆಶನ್ಸ್ MCQನ ಕ್ವೆಶನ್ಸ್ ಸಿಕ್ಕಾಪಟ್ಟೆ ಬರುತ್ತೆ ಈ ಚಾಪ್ಟ್ರಿಂದ. ಸೊ ಜೆನೆಟಿಕ್ಸ್ ಆಫ್ ಬ್ಲಡ್ ಗ್ರೂಪ್ಸ್ ಇನ್ ಹ್ಯೂಮನ್ ಇಲ್ಲುಸ್ಟ್ರೇಟ್ಸ್. ಸೊ ಯಾವುದಕ್ಕೆ ಎಕ್ಸಾಂಪಲ್ ಬ್ಲಡ್ ಗ್ರೂಪ್ಸ್ ಅಂತಂದರೆ ದಟ್ ಈಸ್ ಮಲ್ಟಿಪಲ್ ಅಲೀಲಿಸಮ್ ಮತ್ತು ಕೋಡಾಮಿನೆನ್ಸಿಗೆ ಎಕ್ಸಾಂಪಲ್. ಯಾಕಂತಂದರೆ ಜೀನ್ ಐ ಇಟ್ ಈಸ್ ಹ್ಯಾವಿಂಗ್ ಮಲ್ಟಿಪಲ್ ಅಲೀಲ್ಸ್ ಲೈಕ್ IA, IB ಆ್ಯಂಡ್ I 3 ಅಲೀಲ್ಸ್ ಹೊಂದಿದೆ. ಸೊ ಮಲ್ಟಿಪಲ್ ಅಲೀಲಿಸಮ್. ಕೋಡಾಮಿನೆನ್ಸ್ ಯಾಕೆ ಅಂತಂದರೆ AB ಎರಡು ಕೂಡ ಡಾಮಿನೆಂಟ್ ಹಾಗೂ ಎರಡು ಜೊತೆಗಿದ್ದಾಗ ಯಾವ ಟ್ರೇಟನ್ನು ಕೊಡುತ್ತೆ, AB ಬ್ಲಡ್ ಗ್ರೂಪನ್ನು ಕೊಡುತ್ತೆ. ಸೊ ಎರಡೂ ಡಾಮಿನೆಂಟಾಗಿ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಕೋಡಾಮಿನೆನ್ಸ್. ನೆಕ್ಸ್ಟ್, ಮಲ್ಟಿಪಲ್ ಅಲೀಲ್ಸ್ ಕಂಟ್ರೋಲ್ ದ ಇನ್ಹೆರಿಟೆನ್ಸ್ ಆಫ್, ಎಷ್ಟು ಈಗ ತಾನೇ ನೋಡಿದ್ವಿ, ಬ್ಲಡ್ ಗ್ರೂಪ್ಸ್. ದ ಫೆನಾಮಿನನ್ ಆಫ್ ಸಿಂಗಲ್ ಜೀನ್ ರೆಗ್ಯುಲೇಟಿಂಗ್ ಎಕ್ಸ್ಪ್ರೆಷನ್ ಆಫ್ ಮೋರ್ ದ್ಯಾನ್ 1 ಫಿನೋಟಿಪಿಕ್ ಎಫೆಕ್ಟ್. ನೋಡಿ, ಒಂದು ಜೀನು ಮೆನಿ ಎಫೆಕ್ಟ್ ಅಂತಂದರೆ ಅದು ದಟ್ ಈಸ್ ಪ್ಲಿಯೋಟ್ರಾಪಿ. ಒನ್ ಜೀನ್ ಶೋಯಿಂಗ್ ಮೆನಿ ಫಿನೋಟೈಪ್ಸ್ ಅಂದರೆ ಪ್ಲಿಯೋಟ್ರಾಪಿ. ಅದೇ ಉಲ್ಟಾ ಆಯಿತು ಅಂತಂದರೆ ದಟ್ ಈಸ್ ಮೆನಿ ಜೀನ್ಸ್ ಸೇರ್ಕೊಂಡ್ಬಿಟ್ಟು ಒಂದೇ ಕ್ಯಾರೆಕ್ಟರನ್ನು ಮಾಡಿದರೆ, ಒಂದೇ ಕ್ಯಾರೆಕ್ಟರ್ಗೆ ಅದು ಕಾರಣ ಆಯಿತು ಅಂತಂದರೆ ದಟ್ ಈಸ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ನೋಡೋಣ ಇವಾಗ ಕ್ವಶನ್ಸ್ ಬಂದಿರುತ್ತೆ. ಎಕ್ಸಾಂಪಲ್ ಫಾರ್ ಪ್ಲಿಯೋಟ್ರಾಪಿಸಮ್ ದಟ್ ಈಸ್ ಫಿನೈಲ್ ಕೀಟೋನ್ಯೂರಿಯಾ. ವೆರಿ ಇಂಪಾರ್ಟೆಂಟ್. PKU ಅಂತ ಏನು ಓದ್ತೀವಿ, ದಟ್ ಈಸ್ ಎಕ್ಸಾಂಪಲ್ ಫಾರ್ ಪ್ಲಿಯೋಟ್ರಾಪಿಸಮ್. ಇನ್ ಹ್ಯೂಮನ್ ಬೀಯಿಂಗ್ ಇನ್ವಾಲ್ವ್ಡ್ ಇನ್ಹೆರಿಟೆನ್ಸ್ ಆಫ್ ಮಲ್ಟಿಪಲ್ ಜೀನ್ಸ್. ಸೊ ಮಲ್ಟಿಪಲ್ ಜೀನ್ಸ್ ಯಾವುದರಲ್ಲಿ ಕಂಡು ಬರುತ್ತೆ ನಮಗೆ ಅಂತಂದರೆ ದಟ್ ಈಸ್ ಇನ್ ಸ್ಕಿನ್ ಕಲರ್, ಹ್ಯೂಮನ್ ಸ್ಕಿನ್ ಕಲರ್. ದಟ್ ಈಸ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ನಾವು ಅದನ್ನು ಕರಿತೀವಿ. ನೆಕ್ಸ್ಟ್, ಇನ್ ABO ಬ್ಲಡ್ ಗ್ರೂಪ್ಸ್ ಹೌ ಮೆನಿ ಟೈಪ್ ಆಫ್ ಫಿನೋಟೈಪ್ಸ್ ಆರ್ ಫೌಂಡ್. ನೋಡಿ, ಬ್ಲಡ್ ಗ್ರೂಪಲ್ಲಿ ಎಷ್ಟು ಫಿನೋಟೈಪ್ಸ್ ಇದೆ, AB ಆ್ಯಂಡ್ O 4 ಫಿನೋಟೈಪ್ಸ್ ಇದೆ. ಸೊ ದ ರೈಟ್ ಆಪ್ಷನ್ ಈಸ್ 4. ಆ್ಯಂಡ್ ಹೌ ಮೆನಿ ಜಿನೋಟೈಪ್ಸ್ ಆರ್ ದೇರ್. ನೋಡಿ, Aಗೆ IA ಅಂತ ಒಂದು ಜಿನೋಟೈಪ್ ಇದೆ ಆ್ಯಂಡ್ IAI ಅಂತ ಇನ್ನೊಂದು ಜಿನೋಟೈಪ್ ಇದೆ. ಆ್ಯಂಡ್ ಫಾರ್ B IB ಅಂತ ಇದೆ ಆ್ಯಂಡ್ IBI ಅಂತ ಇದೆ. ಸೊ ಎರಡಾಯಿತು. ನೆಕ್ಸ್ಟ್, ABಗೆ IAIB ಇದೆ ಒಂದು. ನೆಕ್ಸ್ಟ್, Oಗೆ II ಅಂತ ಬರಿಬೋದು ಅಥವಾ IO ಎರಡು ಸೇಮ್ ಆಯಿತಾ. ಸೊ ಎರಡು ಸೇಮ್. ಸೊ ಎಷ್ಟಾಯಿತು ನೋಡಿ, 1 2 3 4 5 6. ಸೊ ಟೋಟಲ್ ಎಷ್ಟು ಜಿನೋಟೈಪ್ಸ್ ಇದೆ ಹ್ಯೂಮನ್ ಬ್ಲಡ್ ಗ್ರೂಪಲ್ಲಿ? 6. ಪರ್ಸನ್ ಹ್ಯಾವಿಂಗ್ ಜಿನೋಟೈಪ್ IAIB. ನೋಡಿ, IAIB ಇದ್ದರೆ ಅವರ ಬ್ಲಡ್ ಗ್ರೂಪ್ AB ಆಗಿರುತ್ತೆ. ಇದು ಯಾಕೆ ಅಂತಂದರೆ ಬಿಕಾಸ್ ಆಫ್ ಕೋಡಾಮಿನೆನ್ಸ್ನ ಈಗ ತಾನೇ ಹೇಳಿದ್ನಲ್ವಾ. ನೆಕ್ಸ್ಟ್, ಅ ಚೈಲ್ಡ್ ಆಫ್ O ಬ್ಲಡ್ ಗ್ರೂಪ್ ಹ್ಯಾಸ್ B ಬ್ಲಡ್ ಗ್ರೂಪ್ ಫಾದರ್. ಸೊ ಫಾದರ್ನ ಜಿನೋಟೈಪ್ ಏನಿರಬೇಕು ನೋಡಿ, ಏನಿರಬೇಕಂತಂದರೆ ನಿಮಗೆ I ಆಪ್ಷನ್ಸ್ ಇತ್ತು, ಅದು ಇದರಲ್ಲಿ ಟೈಪ್ ಆಗಿಲ್ಲ. ಸೊ ನಾನು ಬರೀದೆ IB ಇತ್ತು ಆಪ್ಷನ್ಸ್ ಆ್ಯಂಡ್ IBI ಆ್ಯಂಡ್ IAIB. ಓಕೆ, ಸೊ ಇದರಲ್ಲಿ ಯಾವುದು ಇದ್ದರೆ ಮಾತ್ರ ಮಗುಗೆ O ಬರುತ್ತೆ ಅಂತಂದರೆ.
ಓಕೆ. ಸೊ ಫಾದರ್ ಬ್ಲಡ್ ಗ್ರೂಪು ಬಿ ಇದೆ ಅಂತಂದರೆ ಆಬ್ವಿಯಸ್ಲಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಅವರ ಜಿನೋಟೈಪ್ ಇರಬೇಕು. ನೋಡಿ ಐ ಬಿ ಇತ್ತು ಅಂತಂದರೆ ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗ ಎರಡೂ ಗ್ಯಾಮೆಟ್ಸ್ಗೂ ಐ ಬಿನೇ ಹೋಗುತ್ತೆ. ಸೊ ಹಾಗಾಗಿ ಮಗುವಿಗೂ ಐ ಬಿ ಹೋಯಿತು ಅಂತಂದರೆ ಅಲ್ಲಿ ಓ ಬರೋದಕ್ಕೆ ಸಾಧ್ಯನೇ ಇಲ್ಲ. ಓ ಬರಬೇಕಂದ್ರೆ ಐ ಮಾತ್ರ ಇರಬೇಕು. ಸೊ ಹಾಗಿದ್ರೆ ಏನಿರಬೇಕು, ಫಾದರ್ನ ಬ್ಲಡ್ ಗ್ರೂಪ್ ಐ ಇರಬೇಕು, ಹೆಟ್ರೋಸೈಗಸ್ ಇರಬೇಕು. ಸೊ ನಾರ್ಮಲ್ ಆಗಿ RNAನಲ್ಲಿ GAG ಟ್ರಿಪ್ಲೆಟ್ ಕೋಡಾನ್ ಇದ್ದರೆ ಗ್ಲೂಟಮಿಕ್ ಆ್ಯಸಿಡ್ ಫಾರ್ಮ್ ಆಗ್ತಾ ಇತ್ತು. ಓಕೆ. ಸೊ ನಾರ್ಮಲ್ ಆಗಿ. ಬಟ್ ಇವಾಗ ಆ ಪ್ಲೇಸಲ್ಲಿ GUG ಬಂದಿರೋದ್ರಿಂದ ಅಲ್ಲಿ ವ್ಯಾಲಿನ್ ಫಾರ್ಮ್ ಆಗುತ್ತೆ. ಓಕೆ. ಸೊ ವ್ಯಾಲಿನಿಗೆ ಕೋಡ್ ಮಾಡುವಂಥದ್ದು ಯಾವುದು, GUG. ನೆಕ್ಸ್ಟ್, ಇನ್ ಸಿಕಲ್ ಸೆಲ್ ಎನಿಮಿಯಾ ಅಮೈನೋ ಆ್ಯಸಿಡ್ ಪ್ರೆಸೆಂಟೆಡ್ 6th ಪೊಸಿಷನ್. ಸಿಕಲ್ ಸೆಲ್ ಎನಿಮಿಯಾ ಅಂದರೆ ಮ್ಯೂಟೇಷನ್ ಆಗಿರುವಂತಹದ್ದಲ್ಲಿ 6th ಪೊಸಿಷನ್ನಲ್ಲಿ ಏನಿರುತ್ತೆ, ವ್ಯಾಲಿನ್ ಇರುತ್ತೆ. ನಾರ್ಮಲ್ ಆಗಿದ್ದರೆ ಗ್ಲೂಟಮಿಕ್ ಆ್ಯಸಿಡ್. ಸೊ ಇವಾಗ ಅದು ಸಿಕಲ್ ಸೆಲ್ ಎನಿಮಿಯಾ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅಲ್ಲಿ ವ್ಯಾಲಿನ್ ಇದೆ. ದ ಫಾಲೋವಿಂಗ್ ಮೆಂಡೆಲಿಯನ್ ಡಿಸಾರ್ಡರ್ ಈಸ್ ರಿಪ್ರೆಸೆಂಟೇಷನ್ ಆಫ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್. ನೋಡಿ ಇದರಲ್ಲಿ ಸೆಕ್ಸ್ ಲಿಂಕ್ಡ್ ಅಂತಂದರೆ ಅಲ್ಲೋಸೋಮಲ್. ಓಕೆ. ಸೊ ಸಿಕಲ್ ಸೆಲ್ ಎನಿಮಿಯಾ ಆ್ಯಂಡ್ ಫಿನೈಲ್ ಕಿಟೋನ್ಯೂರಿಯಾ ಎರಡೂ ಕೂಡ ಆಟೋಸೋಮಲ್ ಡಿಸೀಸಸ್. ಸೊ ಹಾಗಾಗಿ ದ ರೈಟ್ ಆಪ್ಷನ್ ಈಸ್ ಹಿಮೋಫೀಲಿಯಾ. ಆ್ಯಂಡ್ ಇದೇ ತರಹದ ಇನ್ನೊಂದು ಕ್ವಶನ್ ಇದೆ ನೋಡಿ ಇಲ್ಲಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅಲ್ಲೋಸೋಮಲ್ ರಿಸೆಸಿವ್ ಟ್ರೇಟ್, ಅಂದರೆ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಮಯೋಟಾನಿಕ್ ಆಟೋಸೋಮಲ್ ಡಾಮಿನೆಂಟ್, ಸಿಕಲ್ ಸೆಲ್ ಎನಿಮಿಯಾ ಆಟೋಸೋಮಲ್ ರಿಸೆಸಿವ್, ಥ್ಯಾಲಸೀಮಿಯಾ ಕೂಡ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಸೊ ಹಿಮೋಫೀಲಿಯಾ ಇಸ್ ದ ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್. ಓಕೆ. ನೆಕ್ಸ್ಟ್, ಗೈನಕೋಮ್ಯಾಸ್ಟಿಯಾ ಇಸ್ ಅ ಸಿಂಪ್ಟಮ್ ಆಫ್. ಸೊ ಗೈನಕೋಮ್ಯಾಸ್ಟಿಯಾ ಅಂತಂದರೆ ಮೇಲ್ಸಲ್ಲಿ ಫೀಮೇಲ್ನ ಕ್ಯಾರೆಕ್ಟರ್ ಬರುವಂಥದ್ದು. ದಟ್ ಈಸ್ ಕ್ಲೈನ್ ಫಿಲ್ಟರ್ ಸಿಂಡ್ರೋಮಲ್ಲಿ ಮೇಲ್ಸಲ್ಲಿ XY ಜೊತೆಗೆ ಇನ್ನೊಂದು X ಕ್ರೋಮೋಸೋಮ್ ಬರುತ್ತೆ. ಸೊ ಹಾಗಾಗಿ ಅವರಲ್ಲಿ ಗೈನಕೋಮ್ಯಾಸ್ಟಿಯಾ ಕಂಡುಬರುತ್ತೆ. ವುಮೆನ್ ವಿತ್ 47 ಕ್ರೋಮೋಸೋಮ್ ವಿತ್ ಕಾಪೀಸ್ ಆಫ್ 21st ಕ್ರೋಮೋಸೋಮ್. 21st ಕ್ರೋಮೋಸೋಮ್ ಬಂತು ಅಂದ್ಬಿಟ್ರೆ ಚಿಂತನೆ ಮಾಡಬೇಡ್ರಿ, ಡೈರೆಕ್ಟಾಗಿ ಡೌನ್ ಸಿಂಡ್ರೋಮ್ ಅಂತ ಹಾಕಿಬಿಡಿ. ಟ್ರೈಸೋಮಿ ಆಫ್ 21 ಏನು ಬರುತ್ತೆ, ಡೌನ್ ಸಿಂಡ್ರೋಮ್ ಬರುತ್ತೆ. ಜಸ್ಟ್ ನಾವು ವಿ ಸಾ. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾರೆಕ್ಟರ್ ವಾಸ್ ನಾಟ್ ಚೂಸನ್ ಬೈ ಮೆಂಡಲ್, ದಟ್ ಈಸ್ ಲೊಕೇಶನ್ ಆಫ್ ದ ಪಾಡ್ ಅವರು ನೋಡಲಿಲ್ಲ. ಸೊ 7 ಕ್ಯಾರೆಕ್ಟರ್ಸ್ ಅವ್ರು ಏನು ಚೂಸ್ ಮಾಡಿದ್ರು ಅದರಲ್ಲಿ ಲೊಕೇಶನ್ ಆಫ್ ದ ಪಾಡ್ ಇರೋದಿಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಪಾಯಿಂಟ್ ಮ್ಯೂಟೇಷನ್, ವೆರಿ ಇಂಪಾರ್ಟೆಂಟ್, ಸಿಕಲ್ ಸೆಲ್ ಎನಿಮಿಯಾ. ನೆಕ್ಸ್ಟ್ ಅಂದರೆ ನೋಡಿ, ಜಸ್ಟ್ ಅಲ್ಲಿ GAG ಬದಲು ಒಂದೇ ಒಂದು ಪಾಯಿಂಟ್ GUG ಆಗಿದ್ದಕ್ಕೆ ಏನಾಗ್ಬಿಡ್ತು ಅಲ್ಲಿ, ಬಿಕಾಸ್ ಅಲ್ಲಿ DNA ಚೇಂಜ್ ಆಗಿತ್ತು, ಹಾಗಾಗಿ ಇಲ್ಲಿ ಚೇಂಜ್ ಆಯಿತು. ಸೊ ಒಂದೇ ಒಂದು ಪಾಯಿಂಟಲ್ಲಿ ಮ್ಯೂಟೇಷನ್ ಆಗಿದ್ದರಿಂದ ಅಲ್ಲಿ ಡಿಸೀಸ್ ಬಂತು. ಸೊ ಹಾಗಾಗಿ ಪಾಯಿಂಟ್ ಮ್ಯೂಟೇಷನ್ಗೆ ಎಕ್ಸಾಂಪಲ್ ಸಿಕಲ್ ಸೆಲ್ ಎನಿಮಿಯಾ. ಫೀಮೇಲ್ ಕಿಟೋನ್ಯೂರಿಯಾ ಈಸ್ ಎಕ್ಸಾಂಪಲ್ ಫಾರ್, ಈಗ ತಾನೇ ನೋಡಿದ್ವಿ, ಪ್ಲಿಯೋಟ್ರಾಪಿ. ಸ್ಟೆರೈಲ್ ಫೀಮೇಲ್ ಈಸ್ ಅ ಸಿಂಪ್ಟಮ್ ಆಫ್, ದಟ್ ಈಸ್ ಟರ್ನರ್ ಸಿಂಡ್ರೋಮ್. ಎಕ್ಸ್ ಬದಲಿಗೆ ಅಲ್ಲೇನಿರುತ್ತೆ, ಇನ್ನೊಂದು X ಇರೋದಿಲ್ಲ. ಸೊ XO ಇರುತ್ತೆ, 45 ಕ್ರೋಮೋಸೋಮ್ಸ್ ಇರುತ್ತೆ. ಹಾಗಾಗಿ ಫೀಮೇಲ್ ಏನಾಗಿರ್ತಾರೆ ಅಂತಂದರೆ ಸ್ಟೆರೈಲ್ ಆಗಿರ್ತಾರೆ. ನೆಕ್ಸ್ಟ್, RNA ಈಸ್ ಮೋರ್ ಲಯಬಲ್ ಆ್ಯಂಡ್ ಈಸಿಲಿ ಡಿಗ್ರೇಡೇಬಲ್ ಡ್ಯೂ ಟು ದ ಪ್ರಿಸೆನ್ಸ್ ಆಫ್. ಸೊ RNA ಈಸಿಯಾಗಿ ಡಿಗ್ರೇಡೇಬಲ್ ಆಗುತ್ತೆ. ಯಾಕೆ ಅಂತಂದರೆ ಇಟ್ ಹ್ಯಾಸ್ 2' ಗ್ರೂಪ್ ಎಟ್ ಎವ್ರಿ ನ್ಯೂಕ್ಲಿಯೋಟೈಡ್. ದ ಟರ್ಮ್ ಲಿಂಕೇಜ್ ವಾಸ್ ಕಾಯ್ನ್ಡ್ TH ಮಾರ್ಗನ್. ಸೊ ನೆಕ್ಸ್ಟ್, ಇದ್ರದ್ದು ನಿಮ್ಗೆ ಇನ್ನೂ 1 ಮಾರ್ಕ್ನ ಕ್ವಶನ್ಸ್ ಬೇಕಿತ್ತು ಅಂತಂದರೆ ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ನದ್ದು ಸೀರೀಸ್ ಇದೆ ನನ್ನದು, ಮುಂಚಿಂದಾನು ನಾನು ಹಾಕ್ತಾ ಬಂದಿದ್ದೀನಿ ಒಂದೊಂದೇ ಚಾಪ್ಟರ್ಸ್ದು. ಅದರಲ್ಲಿ 1 ಮಾರ್ಕ್ನದ್ದು ನಾನು ಇನ್ನಷ್ಟು ಡಿಸ್ಕಸ್ ಮಾಡಿರ್ತೀನಿ. ಓಕೆ. ಸೊ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸೊ ಈ ವಿಡಿಯೋದು ನೋಡ್ಕೊಂಡು ಬಿಟ್ರಿ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟ್ರಿಗೆ ಬರೋಣ. ವೆರಿ ಇಂಪಾರ್ಟೆಂಟ್, ಯಾಕಂದರೆ ಇದರಿಂದ ಹಾಟ್ಸ್ MCQ ಬರುತ್ತೆ. ಹಾಗಾಗಿ ಟಿಪಿಕಲ್ ನ್ಯೂಕ್ಲಿಯೋಸೋಮ್ ಆಫ್ DNA. ಸೊ ನ್ಯೂಕ್ಲಿಯೋಸೋಮಲ್ಲಿ ಎಷ್ಟು DNA ರ್ಯಾಪ್ ಆಗಿರುತ್ತೆ ಅಂತಂದರೆ 200 ಬೇಸ್ ಪೇರ್ಸ್ ಅಷ್ಟು ರ್ಯಾಪ್ ಆಗಿರುತ್ತೆ, ಅಂದರೆ ಸುತ್ತಕೊಂಡಿರುತ್ತೆ. ಡಬಲ್ ಸ್ಟ್ಯಾಂಡರ್ಡ್ DNA 20% ಸೈಟೋಸಿನ್ ಇದ್ದರೆ ಅಡಿನೈನ್ನ ಪರ್ಸೆಂಟೇಜ್ ಅಷ್ಟು. ವೆರಿ ಇಂಪಾರ್ಟೆಂಟ್. ನಿಮಗೆ ಹಾರ್ಟ್ಸಲ್ಲಿ ಇಂಥದ್ದೇ ಅಲ್ವಾ ಎಕ್ಸ್ಪೆಕ್ಟ್ ಮಾಡಬೇಕು ಮತ್ತು ಕ್ವಶನ್ಸನ್ನು. ಸೊ ನಮಗೆ ಗೊತ್ತು ಪ್ಯೂರಿನ್ಸ್ ಎಷ್ಟಿರುತ್ತೆ ಅಷ್ಟೇ ಪಿರಿಮಿಡೀನ್ಸ್ ಇರುತ್ತೆ ಅಂತ ಹೇಳಿ, ಹೌದಾ? ಸೊ ಪ್ಯೂರಿನ್ಸ್ ಅಂತಂದರೆ ಯಾವುದು, ಅಡಿನೈನ್ ಮತ್ತು ಗ್ವಾನಿನ್ ಆರ್ ಪ್ಯೂರಿನ್ಸ್, ಥೈಮಿನ್ ಮತ್ತು ಸೈಟೋಸಿನ್ಗಳು ಪಿರಿಮಿಡ್. ಸೊ ಇದಕ್ಕೆ ನಮಗೆ ಚಾರ್ಗಾಫ್ ರೂಲ್ ಗೊತ್ತಿರಬೇಕು. ಓಕೆ. ಸೊ ದಿಸ್ ಈಸ್ ದ ಚಾರ್ಗಾಫ್ ರೂಲ್. A ಎಷ್ಟಿರುತ್ತೆ ಅಷ್ಟೇ T ಇರುತ್ತೆ, G ಎಷ್ಟಿರುತ್ತೆ ಅಷ್ಟೇ C ಇರುತ್ತೆ. ಅವ್ರು ಏನು ಕೊಟ್ಟಿದ್ದಾರೆ, C ಕೊಟ್ಟಿದ್ದಾರೆ. ಸೊ C = 20% ಅಂತಂದರೆ G ಕೂಡ 20% ಇರುತ್ತೆ. ಓಕೆ. ಸೊ C + G ಎಷ್ಟಾಗುತ್ತೆ ಇವಾಗ, 20 + 20 40% C ಮತ್ತು G ಆದವು. ಸೊ ಅವ್ರೇನು ಕೇಳಿದ್ದಾರೆ, ಅಡಿನೈನ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ C + G 40% ಆದರೆ 100% DNA A + T ಎಷ್ಟಾಗುತ್ತೆ, 100 - 40 ದಟ್ ಈಸ್ 60% ಆಗುತ್ತೆ. ಸೊ 60% ಅಂದರೆ ಆಬ್ವಿಯಸ್ಲಿ ವಿ ನೋ A = T ಅಂತಂದರೆ A ಎಷ್ಟಿರುತ್ತೆ Tನೂ ಅಷ್ಟೇ ಇರಬೇಕು. ಅಂದರೆ 60ನ ನಾವು ಹಾಫ್ ಆಗಿ ಡಿವೈಡ್ ಮಾಡಿದರೆ ನಮಗೆ ಸಿಗುತ್ತೆ 30%. ಓಕೆ. ಸೊ ಹಾಗಿದ್ರೆ ಅಡಿನೈನು ಥೈಮಿನ್ ಎರಡು ಕೂಡ ಎಷ್ಟೆಷ್ಟಿದೆ, 30% ಇದೆ. ಸೊ ಪರ್ಸೆಂಟೇಜ್ ಆಫ್ ಅಡಿನೈನ್ ಈಸ್ 30%.
50%. ನೆಕ್ಸ್ಟ್ ಡಿ ಎನ್ ಎ ರೆಪ್ಲಿಕೇಶನ್ ಈಸ್ ಸೆಮಿ ಕನ್ಸರ್ವೇಟಿವ್ ಬಿಕಾಸ್. ಯಾಕೆ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಅಂತ? ಒಂದೇ ಪೇರೆಂಟ್ ಸ್ಟ್ರ್ಯಾಂಡ್ ಟೆಂಪ್ಲೇಟಾಗಿ ಆ್ಯಕ್ಟ್ ಮಾಡುತ್ತಾ? ಇಲ್ಲ, ಡಿ ಎನ್ ಎ ಎರಡು ಸ್ಟ್ರ್ಯಾಂಡ್ಗಳು ಏನಾಗುತ್ತೆ, ಟೆಂಪ್ಲೇಟ್ ಸ್ಟ್ರ್ಯಾಂಡಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಬೋತ್ ದ ಸ್ಟ್ರ್ಯಾಂಡ್ಸ್ ಆಫ್ ನ್ಯೂ ಮಾಲಿಕ್ಯೂಲ್ ದಟ್ ಆರ್ ಸಿಂಥಸೈಸ್ಡ್ ಆರ್ ನ್ಯೂ. ಸೊ ಹೊಸದಾಗಿ ಆಗುವಂತಹ ಎರಡು ಮಾಲಿಕ್ಯೂಲ್ಸ್ ಏನಿರುತ್ತೆ, ಎರಡು ನ್ಯೂ ಆಗಿನೇ ಇರುತ್ತೆ. ಎರಡು ಕೂಡ ಎರಡು ಟೆಂಪ್ಲೇಟ್ ಸ್ಟ್ರ್ಯಾಂಡ್ಗಳ ಮೇಲೆ ಫಾರ್ಮ್ ಆಗಿದ್ದು ಹೊಸದಾಗೇ ಇರುತ್ತೆ. ನೆಕ್ಸ್ಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಟ್ರ್ಯಾಂಡ್ಸ್ ಆಫ್ ಡಿ ಎನ್ ಎ. ಸೊ ಎಷ್ಟಿರುತ್ತೆ ಟೂ ಸ್ಟ್ರ್ಯಾಂಡ್ಸ್ ಆಫ್ ಡಿ ಎನ್ ಎ ಅಂತಂದರೆ, ಸೊ ದಿಸ್ ಈಸ್ ಡಿ ಎನ್ ಎ ಅಂತಂದರೆ, ಸೊ ಇಲ್ಲಿ ಎ ಮತ್ತು ಟಿ ಪೇರ್ ಆಗುತ್ತಲ್ವ, ಸೊ ಒಂದು ಸ್ಟ್ರ್ಯಾಂಡ್ ಆಯಿತು, ಈ ತರಹ ಎಷ್ಟೊಂದು ಇರುತ್ತೆ. ಸೊ ಇವೆರಡರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಅವರು ಕೇಳಿದ್ದಾರೆ. ಇಟ್ ಈಸ್ 3.4 ಆಂಗ್ಸ್ಟ್ರಾಮ್ಸ್. ಓಕೆ, ನೆಕ್ಸ್ಟ್ ಅಂದರೆ ಒಂದು ಏನು ಟರ್ನ್ ಆಗುತ್ತೆ ಅದರಲ್ಲಿ 10 ಬೇಸ್ ಪೇರ್ಗಳಿರುತ್ತೆ. ಓಕೆ, ಸೊ ಒಂದು ಟರ್ನಿಗೆ 34 ಆಂಗ್ಸ್ಟ್ರಾಮ್ ಆಯಿತು ಅಂತಂದರೆ, ಸೊ ಒಂದೊಂದರ ನಡುವೆ ಎಷ್ಟಾಗುತ್ತೆ, 34/10 ಮಾಡಿದರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ದಟ್ ಈಸ್ 3.4 ಆಂಗ್ಸ್ಟ್ರಾಮ್ಸ್. ನೆಕ್ಸ್ಟ್ ಈಚ್ ನ್ಯೂಕ್ಲಿಯೋಸೈಡ್ ಕನ್ಸಿಸ್ಟ್ಸ್ ಆಫ್. ಸೊ ನ್ಯೂಕ್ಲಿಯೋಸೈಡಲ್ಲಿ ಏನೇನಿರುತ್ತೆ ಅಂತಂದರೆ, ನ್ಯೂಕ್ಲಿಯೋಸೈಡಲ್ಲಿ ಒಂದು ಬೇಸ್ ಇರುತ್ತೆ ಪ್ಲಸ್ ಶುಗರ್ ಇರುತ್ತೆ. ಓಕೆ, ಸೊ ಇದು ನ್ಯೂಕ್ಲಿಯೋಸೈಡ್ ಆಯಿತಾ. ದಟ್ ಈಸ್ ಆಪ್ಷನ್ 1. ಸೊ ಫಾಸ್ಫೇಟು ಜೊತೆಗೆ ಸೇರಿದರೆ ಏನಾಗುತ್ತೆ, ಯಾವಾಗೋದು ನ್ಯೂಕ್ಲಿಯೋಟೈಡ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನ್ಯೂಕ್ಲಿಯೋಸೈಡ್ ಅಂದರೆ ಬೇಸ್, ಶುಗರ್ ಅಷ್ಟೇ. ನೆಕ್ಸ್ಟ್ ಗ್ರಿಫಿತ್ ಎಕ್ಸ್ಪೆರಿಮೆಂಟಲ್ಲಿ ಮೈಸ್ ಸತ್ತೋಗುತ್ತೆ ಯಾವಾಗ? ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾಗೆ ಏನು ಎಸ್ ಸ್ಟ್ರೇನ್ ಈಸ್ ವೈರುಲೆಂಟ್. ಆ್ಯಕ್ಚುಲಿ ಎಸ್ ಸ್ಟ್ರೇನೇ ಹಾರ್ಮ್ಫುಲ್ ಇರುವಂಥದ್ದು. ಸೊ ಎಸ್ ಸ್ಟ್ರೇನನ್ನು ಇಂಜೆಕ್ಟ್ ಮಾಡಿದಾಗ ಸತ್ತು ಹೋಗುತ್ತೆ. ಹೀಟ್ ಕಿಲ್ಡ್ ಎಸ್ ಸ್ಟ್ರೇನನ್ನು ಮಾಡಿದಾಗ ಸಾಯಲ್ಲ. ಆರ್ ಸ್ಟ್ರೇನಿಂದ ಅಂತೂ ರೋಗ ಬರೋದೇ ಇಲ್ಲ. ಹಾಗಾಗಿ ಹೀಟ್ ಕಿಲ್ಡ್ ಆರ್ ಸ್ಟ್ರೇನ್ ಹಾಕಿದ್ರು, ನಾರ್ಮಲ್ ಆರ್ ಸ್ಟ್ರೇನ್ ಹಾಕಿದ್ರು ರೋಗ ಬರೋದಿಲ್ಲ. ಓಕೆ, ಎಸ್ ಸ್ಟ್ರೇನ್ ಈಸ್ ಡೇಂಜರಸ್. ನೆಕ್ಸ್ಟ್ ಗ್ರಿಫಿತ್ ಯೂಸರ್ ಡ್ಯಾಶ್ ಫಾರ್ ಈಸ್ ಎಕ್ಸ್ಪೆರಿಮೆಂಟ್. ಯಾವುದನ್ನು ಯೂಸ್ ಮಾಡಿದ್ರು ನೋಡಿ, ಇಲ್ಲೇ ಇದೆ ಆಪ್ಷನಲ್ಲಿ. ಓಕೆ, ಸೊ ನೋಡ್ಕೊಳ್ಳಿ ಯಾವುದು, ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ. ನೆಕ್ಸ್ಟ್ ದ ಅನ್ಇಕ್ವಿವೋಕಲ್ ಪ್ರೂಫ್ ದ್ಯಾಟ್ ಡಿ ಎನ್ ಎ ಇಸ್ ಜೆನೆಟಿಕ್ ಮಟೀರಿಯಲ್ ಕೇಮ್ ಫ್ರಮ್ ದ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟೆಡ್ ಆನ್ ಬ್ಯಾಕ್ಟೀರಿಯೋಫೇಜ್. ಸೊ ಬ್ಯಾಕ್ಟೀರಿಯೋಫೇಜ್ ಮೇಲೆ ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಿದಂಥವ್ರು ಹರ್ಷಿ ಆ್ಯಂಡ್ ಚೇಸ್. ಓಕೆ, ನೆಕ್ಸ್ಟ್ ಮೆಸಲ್ಸನ್ ಆ್ಯಂಡ್ ಸ್ಟಾಲ್ ಮಾಡಿದ್ದು ಈ ಕೊಲೈ ಮೇಲೆ, ಗ್ರಿಫಿತ್ ಮಾಡಿದ್ದು ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಮೇಲೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಹಿಸ್ಟೋನ್ ಪ್ರೋಟೀನ್ಸ್ ಆರ್. ಸೊ ಹಿಸ್ಟೋನ್ ಪ್ರೋಟೀನ್ಸು ದೇ ಆರ್ ಬೇಸಿಕ್ ಆ್ಯಂಡ್ ದೇ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ಯಾಕೆ ಪಾಸಿಟಿವ್ಲಿ ಚಾರ್ಜ್ಡ್ ಅಂತಂದರೆ, ದೇ ಆರ್ ರಿಚ್ ಇನ್ ಅಮೈನೋ ಆ್ಯಸಿಡ್ಸ್, ಲೈಸಿನ್ ಆ್ಯಂಡ್ ಆರ್ಜಿನಿನ್. ಸೊ ಇವು ಪಾಸಿಟಿವ್ ಚಾರ್ಜ್ ಹೊಂದಿರುವಂತಹ ಅಮೈನೋ ಆ್ಯಸಿಡ್ಸ್ ಆಗಿದೆ. ಸೊ ಹಾಗಾಗಿ ದೇ ಆರ್ ಬೇಸಿಕ್ ಆ್ಯಂಡ್ ಪಾಸಿಟಿವ್ಲಿ ಚಾರ್ಜ್ಡ್. ನೆಕ್ಸ್ಟ್ ಇಫ್ ದ ಡಿ ಎನ್ ಎ ಓಕೆ, ಸೊ ಹಿಸ್ಟೋನ್ಸು ಪಾಸಿಟಿವ್ ಚಾರ್ಜ್ ಇರುತ್ತೆ, ಡಿ ಎನ್ ಎ ನೆಗೆಟಿವ್ ಚಾರ್ಜ್ ಹೊಂದಿರುತ್ತೆ. ಸೊ ಹಾಗಾಗಿನೇ ನ್ಯೂಕ್ಲಿಯೋಸೋಮ್ ಮಾಡೆಲಲ್ಲಿ ನಾವು ಕಲಿತೀವಿ ನೆಗೆಟಿವ್ಲಿ ಚಾರ್ಜ್ಡ್ ಡಿ ಎನ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಹಿಸ್ಟೋನ್ ಸುತ್ತಕೊಳ್ಳುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇಫ್ ಒನ್ ಸ್ಟ್ರ್ಯಾಂಡ್ ಆಫ್ ದ ಡಿ ಎನ್ ಎ ಹ್ಯಾಸ್ ನೈಟ್ರೋಜನಸ್ ಬೇಸ್ ಸೀಕ್ವೆನ್ಸ್ ATCGC. ಸೊ ಆರ್ ಎನ್ ಎನಲ್ಲಿ ಏನಿರುತ್ತೆ ಅಂಥೇಳಿ. ಸೊ ಎ ಇತ್ತು ಅಂತಂದರೆ ಆರ್ ಎನ್ ಎನಲ್ಲಿ ಏನು ಬರಬೇಕು, ಎ ಯಾವಾಗಲೂ ಪೇರ್ ಆಗುವಂಥದ್ದು ಟಿಗೆ, ಬಟ್ ಆರ್ ಎನ್ ಎನಲ್ಲಿ ಟಿ ಇರಲ್ಲ. ಸೊ ಯು. ಟಿ ಇತ್ತು ಅಂತಂದರೆ ಹಿಯರ್ ಎ. ಸಿ ಇತ್ತು ಅಂತಂದರೆ ಇಟ್ಸ್ ಜಿ. ಟಿ ಅಗೇನ್ ಎ, ಜಿ, ಇಟ್ ಈಸ್ ಸಿ. ಓಕೆ, ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ದ untranslated region of UTRs present on the mRNA, both 5' and 3' ends. Next in eukaryotes mRNA is synthesized with the help of ಹೇಳಿದ್ದೆ ನಿಮಗೆ RNA polymerase shows division of labor. ಹೇಗೆ ಅಂದರೆ RNA polymerase 1 rRNAನ ಸಿಂಥಸಿಸ್ ಮಾಡುತ್ತೆ, 2 mRNAನ ಸಿಂಥಸಿಸ್ ಮಾಡುತ್ತೆ, 3 tRNAನ ಸಿಂಥಸಿಸ್ ಮಾಡುತ್ತೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. RNA polymerase 2 synthesizes mRNA. ನೆಕ್ಸ್ಟ್ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ಇಂಟ್ರಾನ್ಸ್ ಎಕ್ಸಾನ್ಸ್ ಅಂದರೆ ಸ್ಪ್ಲೈಸಿಂಗ್ ಆಗುವಂಥದ್ದು ಓನ್ಲಿ ಇನ್ ಯೂಕ್ಯಾರಿಯೋಟ್ಸ್. ಪ್ರೋಕ್ಯಾರಿಯೋಟ್ಸು ಪ್ರೋಟಿಸ್ಟ ಯಾವುದ್ರಲ್ಲೂ ಆಗಲ್ಲ, ಓನ್ಲಿ ಯೂಕ್ಯಾರಿಯೋಟ್ಸಲ್ಲಿ ಮಾತ್ರ. ವಿಚ್ ಆಫ್ ದೀಸ್ ಆ್ಯಕ್ಟ್ಸ್ ಆ್ಯಸ್ ಇಂಡ್ಯೂಸರ್ ಆಫ್ ದ ಲ್ಯಾಕೋಪೆರಾನ್. ಇಂಡ್ಯೂಸರ್ ಯಾವುದು ಅಂತಂದರೆ ದಟ್ ಈಸ್ ಲ್ಯಾಕ್ಟೋಸ್. ನೆನ್ಪಿಟ್ಕೊಳ್ಳಿ, ಲ್ಯಾಕ್ಟೋಸ್. ಇನ್ ಲ್ಯಾಕೋಪೆರಾನ್ ಜೀನ್ IZY ಆ್ಯಂಡ್ A ಕೋಡ್ ರೆಸ್ಪೆಕ್ಟಿವ್ಲಿ ಫಾರ್. ನೋಡಿ ಇವನ್ನ ಸೀಕ್ವೆನ್ಸ್ ಆದರೂ ಕೇಳ್ಬೋದು, ಉಲ್ಟಾ ಪಲ್ಟಾ ಕೇಳ್ಬೋದು, ZIAY ಈ ತರಹನೂ ಕೇಳ್ಬೋದು. ಸೊ ಐ ಅಂತಂದರೆ ರಿಪ್ರೆಸರ್ ಪ್ರೋಟೀನ್, Z gene codes for beta galactosidase, Y gene codes for permease, A codes for trans acetylase. In lacoperon, the enzyme that increases permeability of the cell for beta galactosides. Beta galactosides ಜಾಸ್ತಿ ಸೆಲ್ ಒಳಗಡೆ ಬರೋದಕ್ಕೆ ಪರ್ಮಿಯಬಿಲಿಟಿಯನ್ನು ಕೊಡುವಂಥ ಜೀನ್ ಯಾವುದು, ಎನ್ಸೈಮ್ ಯಾವುದು ಅಂತಂದರೆ ದಟ್ ಈಸ್
ಪರ್ಮಿಯೇಸ್ ಎಂಜೈಮ್. ಇನ್ ಈ ಕೊಲೈ ಲ್ಯಾಕ್ ಓಪೆರಾನ್ ಗೆಟ್ ಸ್ವಿಚ್ಡ್ ಆನ್, ಯಾವಾಗ ಸ್ವಿಚ್ ಆನ್ ಆಗುತ್ತೆ? ವೆನ್ ಲ್ಯಾಕ್ಟೋಸ್ ಈಸ್ ಪ್ರೆಸೆಂಟ್ ಆ್ಯಂಡ್ ಇಟ್ ಬೈಂಡ್ಸ್ ಟು ದ ರಿಪ್ರೆಸರ್. ನಿಮ್ಗೆ ಲ್ಯಾಕ್ ಓಪೆರಾನ್ ಅರ್ಥ ಆಗಬೇಕಂದ್ರೆ ವಿಡಿಯೋ ಇದೆ ಚಾನಲಲ್ಲಿ, ಅದನ್ನು ನೋಡ್ಕೊಂಡ್ಬಿಡಿ, ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಜೀನ್ ಮ್ಯಾಪಿಂಗ್ ಟೆಕ್ನಾಲಜಿ ವಾಸ್ ಡೆವಲಪ್ಡ್ ಬೈ ಡಿ ಸ್ಟರ್ಟುವೆಂಟ್. ನೆಕ್ಸ್ಟ್ ಆ್ಯನ್ ಅಡಾಪ್ಟರ್ ಮಾಲಿಕ್ಯೂಲ್ ಇನ್ ಪ್ರೋಟೀನ್ ಸಿಂಥಸಿಸ್ ಈಸ್ tRNA. ಓಕೆ, ದ ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್ ಆನ್ ವೈ ಕ್ರೋಮೋಸೋಮ್ ಎಷ್ಟಿರುತ್ತೆ? 231 ಜೀನ್ಸ್ ಇರುತ್ತೆ. ಓಕೆ, ಸೊ ಅತಿ ಕಡಿಮೆ ನಂಬರ್ ಆಫ್ ಜೀನ್ಸ್ ಹೊಂದಿರುವಂತಹ ಕ್ರೋಮೋಸೋಮ್ ಯಾವುದು? ವೈ ಕ್ರೋಮೋಸೋಮ್, ನೆನ್ಪಿಟ್ಕೊಳ್ಳಿ. ದ ಹ್ಯೂಮನ್ ಜೀನೋಮ್ ಕಂಟೇನ್ಸ್ 3164.7 ಮಿಲಿಯನ್ ನ್ಯೂಕ್ಲಿಯೋಟೈಡ್ ಬೇಸಸ್. ಸೊ ಇದು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ MCQ. ಲಾರ್ಜೆಸ್ಟ್ ನೋನ್ ಹ್ಯೂಮನ್ ಜೀನ್ ಯಾವುದು? ಡಿಸ್ಟ್ರಾಫಿನ್. ಅತಿ ದೊಡ್ಡ ಜೀನ್ ಯಾವುದು? ಡಿಸ್ಟ್ರಾಫಿನ್ನು. ಇದರಲ್ಲಿ ಎಷ್ಟು ನ್ಯೂಕ್ಲಿಯೋಟೈಡ್ ಬೇಸಸ್ ಇರುತ್ತೆ ಅಂತಂದರೆ 2.4 ಮಿಲಿಯನ್ ನ್ಯೂಕ್ಲಿಯೋಟೈಡ್ ಬೇಸಸ್ ಇದು ಹೊಂದಿರುತ್ತೆ. ನೆಕ್ಸ್ಟ್ ದ ಟೆಕ್ನಿಕ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ವಾಸ್ ಇನಿಷಿಯಲಿ ಡೆವಲಪ್ಡ್ ಬೈ. ಸೊ DNA ಫಿಂಗರ್ ಪ್ರಿಂಟಿಂಗನ್ನು ಡೆವಲಪ್ ಮಾಡಿದ್ದು ಯಾರು ಅಂತಂದರೆ ಅಲೆಕ್ ಜೆಫ್ರೀಸ್. ಓಕೆ, ಸೊ ಇದಿಷ್ಟು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಮೇಲೆ ಆಗಿತ್ತು. ನಿಮ್ಗೆ ಇನ್ನಷ್ಟು MCQಗಳು 1 ಮಾರ್ಕ್ನ ಕ್ವಶನ್ಸು ಯಾವ ಥರ ಬರುತ್ತೆ ಅಂತ ನೋಡಬೇಕಂದ್ರೆ ಅಗೇನ್ ಇದರ ವಿಡಿಯೋ ಏನು ನಿಮ್ಗೆ ಇಲ್ಲಿ ಕಾಣ್ತಾ ಇದೆ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ದು. ಸೊ ಇದನ್ನು ನೋಡ್ಕೊಳ್ಳಿ, ನಿಮಗೆ ಇನ್ನಷ್ಟು ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡ್ತಿರೋ ಚಾಪ್ಟರ್ ಎವಲ್ಯೂಷನ್. ಸೊ ಎವಲ್ಯೂಷನ್, ಸಿಂಗಲ್ ಸ್ಟೆಪ್ ಮ್ಯೂಟೇಷನ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ ಡಿಫರೆಂಟ್ ಸ್ಪೀಶೀಸ್. ಓಕೆ, ಸೊ ಹೊಸ ಸ್ಪೀಶೀಸ್ ಬರುತ್ತೆ, ಮ್ಯೂಟೇಷನ್ ಒಂದೇ ಸ್ಟೆಪ್ಪಲ್ಲಿ ಆಗ್ತಾ ಹೋದಂಗೆ. ನೆಕ್ಸ್ಟ್ 1953 ಮಿಲ್ಲರ್ ಅವ್ರು ಏನು ಎಕ್ಸ್ಪೆರಿಮೆಂಟ್ ಮಾಡಿದರು? ಸೊ ಅದರಲ್ಲಿ ಏನೇನು ಇತ್ತು ಅಂತ ಕೇಳಿದ್ದಾರೆ. ಸೊ ವಿ ಆಲ್ ನೋ ವಾಟರ್ ವೇಪರ್ ಅಂತೂ ಇದ್ದೇ ಇರುತ್ತೆ, ಆ್ಯಂಡ್ ಅದರ ಜೊತೆಗೆ ಇಟ್ ಕಂಟೇನ್ಡ್ ಮೀಥೇನ್. ಓಕೆ, ಸೊ ಮೀಥೇನ್ ಅಂತಂದರೆ ಈ 2 ಆಪ್ಷನನ್ನು ನೋಡಬೇಕು. ಆ್ಯಂಡ್ ಅದರ ಜೊತೆಗೆ ಇಟ್ ಕಂಟೇನ್ಡ್ ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ಅಮೋನಿಯಂ. ಓಕೆ, ಸೊ ಹಾಗಾಗಿ ಆಪ್ಷನ್ 4th one ಈಸ್ ದ ರೈಟ್. Next, the change in gene frequency occurs in a population by chance. So, change in gene frequency that occurs by chance. Okay, so by chance ಆಗಿ gene frequency change ಆಗೋದನ್ನು ನಾವು genetic drift ಅಂತ ಕರಿತೀವಿ. Next, the brain capacity of Homo habilis, it is 650 to 800 cc. ನೋಡಿ, ಇದರ ರಿಲೇಟೆಡ್ ಎವಲ್ಯೂಷನ್ ರಿಲೇಟೆಡ್ ಇವಷ್ಟೇ ಕ್ವಶನ್ಸ್ ಅಲ್ಲ, ಇನ್ನಷ್ಟು MCQಗಳು 1 ಮಾರ್ಕ್ MCQಗಳು 2-3 ಮಾರ್ಕ್ದು ನಾನು ಎಷ್ಟೊಂದು ಡಿಸ್ಕಸ್ ಮಾಡಿದ್ದೀನಿ. ಎವಲ್ಯೂಷನ್ದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಸ್ನ ವೀಡಿಯೋ ಇಲ್ಲೇ ನಿಮ್ಗೆ ಕಾಣ್ತಾ ಇದೆ. ಇದ್ರಕ್ಕೆ ಒಂದು ಸರ್ತಿ ಹೋಗಿ ನೋಡಿದ್ರಿ ಅಂದರೆ ನಿಮ್ಗೆ ಇನ್ನೂ ಫುಲ್ ಡೀಟೇಲ್ ಆಗಿ ಎವಲ್ಯೂಷನ್ ಚಾಪ್ಟರ್ದು ಕ್ವಶನ್ ಆನ್ಸರ್ ಗೊತ್ತಾಗುತ್ತೆ. ನೆಕ್ಸ್ಟ್, ದ ಬ್ರೈನ್ ಕೆಪಾಸಿಟಿ ಆಫ್ ಹೋಮೋ ಎರೆಕ್ಟಸ್ ವಾಸ್, ಇಟ್ ಈಸ್ 900 cc. Next, the extinct primate which was more ape-like. So ape-like ಯಾವುದು ಅಂತಂದರೆ ದಟ್ ಈಸ್ ಡ್ರಯೋಪಿಥಿಕಸ್. ಡ್ರಯೋಪಿಥಿಕಸ್ಸು ape-like ಇತ್ತು. ರಾಮಾಪಿಥಿಕಸ್ ವಾಸ್ ಮೋರ್ ಮ್ಯಾನ್-ಲೈಕ್, ಮನುಷ್ಯರ ತರಹ ಇದ್ದಿದ್ದು. ನೆಕ್ಸ್ಟ್, ಡ್ಯೂರಿಂಗ್ ಐಸ್ ಏಜ್ ಬಿಟ್ವೀನ್ 75,000 to 10,000 years ago ಡ್ಯಾಶ್ ಅರೋಸ್. ಸೊ ದ ರೈಟ್ ಆನ್ಸರ್ ಈಸ್ ಹೋಮೋ ಸೇಪಿಯನ್ಸ್ ಈ ಒಂದು ಟೈಮಲ್ಲಿ ಎವಾಲ್ವ್ ಆಗಿದ್ದು. ದ ಎಕ್ಸ್ಟಿಂಕ್ಟ್ ಹ್ಯೂಮನ್ ವಿತ್ ಬ್ರೈನ್ ಸೈಜ್ ಆಫ್ 900 cc ಹೂ ಪ್ರೊಬೆಬಲಿ ಏಟ್ ಮೀಟ್. ಸೊ 900 cc ಇವಾಗ ತಾನೇ ನೋಡಿದ್ವಿ, ದಟ್ ಈಸ್ ಇಟ್ ವಾಸ್ ಹೋಮೋ ಎರೆಕ್ಟಸ್. ಓಕೆ, ಸೊ ದೇ ಈಟ್ ಮೀಟ್. ನೆಕ್ಸ್ಟ್, ದ ಬ್ರೈನ್ ಕೆಪಾಸಿಟಿ ಆಫ್ ಹೋಮೋ ಎರೆಕ್ಟಸ್. ಸೊ ಈಗ ತಾನು ನೋಡಿದ್ವಿ 900 cc. ದ ಫೆನಾಮಿನನ್ ಆಫ್ ಇಂಡಸ್ಟ್ರಿಯಲ್ ಮೆಲೋನಿಸಮ್ ಏನನ್ನು ಇಂಡಿಕೇಟ್ ಮಾಡುತ್ತೆ? ಇಟ್ ಇಂಡಿಕೇಟ್ಸ್ ನ್ಯಾಚುರಲ್ ಸೆಲೆಕ್ಷನ್ ಅಥವಾ ಆ್ಯಂಥ್ರೋಪೋಜೆನಿಕ್ ಆ್ಯಕ್ಷನ್ ಅಂತ ಕೊಟ್ಟಿದ್ರು. ನ್ಯಾಚುರಲ್ ಸೆಲೆಕ್ಷನ್ ಬೈ ಆ್ಯಂಥ್ರೋಪೋಜೆನಿಕ್ ಅಂದರು, ಅದೇ ಆನ್ಸರ್ ಬರ್ತಿತ್ತು. ಅ ಟೈಪ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಇನ್ ವಿಚ್ ಮೋರ್ ಇಂಡಿವಿಜುವಲ್ ಅಕ್ವೈರ್ ಮೀನ್ ಕ್ಯಾರೆಕ್ಟರ್. ನೋಡಿ, ಇದರಲ್ಲಿ ನಮಗೆ ಸೊ ಈ ರೀತಿಯಾಗಿ ಒಂದು ಗ್ರಾಫ್ ಬರುತ್ತೆ, ಆ್ಯಂಡ್ ಲೈಕ್ ದಿಸ್ ಆ್ಯಂಡ್ ಲೈಕ್ ದಿಸ್, ಹೌದಾ? ಸೊ ಇಲ್ಲಿ ಮೀನ್ ವ್ಯಾಲ್ಯೂವನ್ನು ಅಕ್ವೈರ್ ಮಾಡುವಂಥದ್ದು ನಾವೇನಂತ ಕರಿತೀವಿ? ಸ್ಟೆಬಿಲೈಸಿಂಗ್ ಸೆಲೆಕ್ಷನ್ ಅಂತ ಕರಿತೀವಿ. ಸೊ ದೇ ಅಕ್ವೈರ್ ಪೆರಿಫೆರಲ್ ಕ್ಯಾರೆಕ್ಟರ್. ಓಕೆ, ಸೊ ಪೆರಿಫೆರಲ್ ಕ್ಯಾರೆಕ್ಟರ್ಸನ್ನು ಅಕ್ವೈರ್ ಮಾಡೋದನ್ನು ನಾವು ಡಿಸ್ರಪ್ಟಿವ್ ಸೆಲೆಕ್ಷನ್ ಅಂತ ಕರಿತೀವಿ. ಓಕೆ, ಸೊ ದಟ್ ಈಸ್ ಡಿಸ್ರಪ್ಟಿವ್. ನೋಡಿ, ಎಂಡಲ್ಲಿರುವಂತಹ ಕ್ಯಾರೆಕ್ಟರ್ಸನ್ನು ಸೆಲೆಕ್ಟ್ ಮಾಡೋದು ಡಿಸ್ರಪ್ಟಿವ್ ಸೆಲೆಕ್ಷನ್ಸ್. ಆ್ಯಂಡ್ ವಿಚ್ ಅಕ್ವೈರ್ ವ್ಯಾಲ್ಯೂ ಮೋರ್ ದ್ಯಾನ್ ಮೀನ್ ಕ್ಯಾರೆಕ್ಟರ್. ಮೀನ್ ಕ್ಯಾರೆಕ್ಟರ್ಗಿಂತ ಜಾಸ್ತಿ ಅಥವಾ ಬೇರೆ ಕ್ಯಾರೆಕ್ಟರ್ ಅಂತಂದರೆ ಸೊ ಒಂದು ಕಡೆಗೆ ಶಿಫ್ಟ್ ಆಗುವಂಥದ್ದು, ದಟ್ ಈಸ್ ಡೈರೆಕ್ಷನಲ್ ಸೆಲೆಕ್ಷನ್. ಓಕೆ, ನೆಕ್ಸ್ಟ್ ನಾವು ಇದಿಷ್ಟ ಆಯ್ತಲ್ವಾ? ಸೊ ಇವಾಗ ನೆಕ್ಸ್ಟ್ ನಾವು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರ್ದು ನೋಡೋಣ. ಎಸ್,
ಸೊ ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ ಇನ್ಕ್ಲೂಡ್ಸ್ ಓನ್ಲಿ ಬ್ಯಾಕ್ಟೀರಿಯಲ್ ಡಿಸೀಸ್. ಸೊ ಇದರಲ್ಲಿ ಬ್ಯಾಕ್ಟೀರಿಯಲ್ ಡಿಸೀಸ್ ಅಷ್ಟೇ ಯಾವುದು, ಆಸ್ಕ್ಯಾರಿಯಾಸಿಸ್ ವಿಲೈ, ಸೊ ಇದಂತೂ ಅಲ್ಲ. ನೆಕ್ಸ್ಟ್ ಕಾಮನ್ ಕೋಲ್ಡ್ ಅಂದ ತಕ್ಷಣ ಇಲ್ಲಿ ವೈರಸ್ ಬರುತ್ತೆ, ಇದು ಕೂಡ ಅಲ್ಲ. ಮಲೇರಿಯಾ ಅಂತಂದರೆ ಅದರಲ್ಲಿ ಪ್ರೋಟೋಸೋವಾ ಬರುತ್ತೆ, ಸೊ ಅದು ಕೂಡ ಅಲ್ಲ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ಟೈಫಾಯ್ಡ್, ನ್ಯೂಮೋನಿಯಾ ಆ್ಯಂಡ್ ಪ್ಲೇಗ್. ಐಡೆಂಟಿಫೈ ದ ಟೆಕ್ನಿಕ್ ಯೂಸ್ಫುಲ್ ಇನ್ ಡಿಟೆಕ್ಟಿಂಗ್ ಕ್ಯಾನ್ಸರ್ ಆಫ್ ಇಂಟೆಸ್ಟೈನಲ್ ಆರ್ಗನ್. ಆಲ್ ಆಫ್ ದಿ ಅಬೋ, ಎಲ್ಲದನ್ನು ಬಳಸ್ತೀವಿ. ಐಡೆಂಟಿಫೈ ಸಿಮ್ಟಮ್ಸ್ ಆಫ್ ನ್ಯೂಮೋನಿಯಾ. ಸೊ ನ್ಯೂಮೋನಿಯಾದ ಸಿಮ್ಟಮ್ಸ್ ಏನಿರುತ್ತೆ ಅಂತಂದರೆ, ಸೊ ಇಟ್ ಈಸ್ ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಫೀವರ್, ಚಿಲ್ಸ್, ಕಫ್ ಮತ್ತು ಹೆಡ್ಏಕ್. ನೆಕ್ಸ್ಟ್, ವ್ಯಾಕ್ಸಿನ್ ಅಗೇನ್ಸ್ಟ್ ಪೋಲಿಯೋ ವೈರಸ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್, ಇಟ್ ಈಸ್ ಆಕ್ಟಿವ್ ಇಮ್ಯುನಿಟಿ. ಓಕೆ. ನೆಕ್ಸ್ಟ್, interferons are secreted by virus infected cells. The antibody produced in ಅಲರ್ಜಿ. ಸೊ ಅಲರ್ಜಿಯಿಂದ ಪ್ರೊಡ್ಯೂಸ್ ಆಗುವಂಥದ್ದು ಯಾವುದು ಅಂದರೆ IgE ಆ್ಯಂಟಿಬಾಡಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಫಿಶಸ್ ಲೈಕ್ ಡ್ಯಾಶ್ ಫೀಡ್ ಆನ್ ಮಾಸ್ಕಿಟೋ ಲಾರ್ವೆ. ಓಕೆ, ಸೊ ಮಾಸ್ಕಿಟೋ ಲಾರ್ವೆನ ತಿನ್ನುವಂಥ ಫಿಶಸ್ ಯಾವುದು, ಗ್ಯಾಂಬೂಷಿಯಾ. ಓಕೆ. ನೆಕ್ಸ್ಟ್, ಸ್ಟೇಟ್ಮೆಂಟ್ 1 ನೋಡಿ, ಬೋನ್ ಮ್ಯಾರೋ ಮತ್ತು ಥೈಮಸ್ಸು ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸು. ಎಸ್, ಹೌದು. ಇಟ್ ಈಸ್ ಆರ್ಗನ್ ಟು ವಿಚ್ ಲಿಂಫೋಸೈಟ್ಸ್ ಮೈಗ್ರೇಟ್, ಇಂಟ್ರ್ಯಾಕ್ಟ್ ವಿತ್ ದ ಆರ್ಗನ್ ಆ್ಯಂಡ್ ಪ್ರೊಲಿಫರೇಟ್ ಟು ಬಿಕಮ್ ಎಫೆಕ್ಟರ್ ಸೆಲ್ಸ್. ನೋ, ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸಲ್ಲಿ ಜಸ್ಟ್ ಅವು ಒರಿಜಿನೇಟ್ ಆಗುತ್ತೆ ಅಷ್ಟೇ. ಸೆಕೆಂಡರಿ ಲಿಂಫಾಯ್ಡ್ ಆರ್ಗನಲ್ಲಿ ಇದೆಲ್ಲ ಆಗುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ಸೊ ಆಪ್ಷನ್ 3, ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಇನ್ ಹ್ಯೂಮನ್ ಈಸ್ ರಿಪ್ರೆಸೆಂಟೆಡ್ ಬೈ. ಸೊ ಯಾವುದು ಇವಾಗ ತಾನೇ ನೋಡಿದ್ವಿ, ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಯಾವುದು, ಬೋನ್ ಮ್ಯಾರೋ ಮತ್ತು ಥೈಮಸ್. ಎಸ್, ದ ಆಪ್ಷನ್ 1 ಈಸ್ ರೈಟ್ ಒನ್. ಸೊ ಉಳಿದಿದ್ವೆಲ್ಲವೂ ಕೂಡ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಆಗಲೇ ಕೊಟ್ಟಿದ್ದಾರೆ ನೋಡಿ, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಯಾವ್ದ್ಯಾವುದು, ಸ್ಪ್ಲೀನ್, ಲಿಂಫ್ ನೋಡ್, ಪೇಯರ್ಸ್ ಪ್ಯಾಚಸ್, ಇದೆಲ್ಲವೂ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಇದನ್ನು 2 ಮಾರ್ಕ್ಸಲ್ಲೂ ಕೇಳ್ತಾರೆ. ಬೋನ್ ಮ್ಯಾರೋ, ಥೈಮಸ್ ಇವೆಲ್ಲ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್. ಸೊ ಲಿವರ್ ಅಲ್ಲ, ಓನ್ಲಿ ದೀಸ್ 2 ಪ್ರೈಮರಿ. ಸೊ ಅವೆಲ್ಲ ಸೆಕೆಂಡರಿ. ಡ್ರಗ್ಸ್ ಕಾಲ್ಡ್ ಹೆರಾಯಿನ್ ಸಿಂಥಸೈಸ್ಡ್ ಬೈ acetylation of morphine. Next, one of the side effect of the use of anabolic steroids in females. So females steroids na ಬಳಸೋದ್ರಿಂದ ಆಗುವಂತಹ ಎಫೆಕ್ಟ್ ಏನು ಅಂತಂದರೆ masculinization. Okay. Next, specific opioid receptors are found in central nervous system and gastrointestinal tract. So hangagi option 4, both 1 and 2. Cannabinoids are extracted from the inflorescence of cannabis sativa. Cocaine is extracted from the plant. Nodi, coca, cocaine. So erythroxylum coca. Cannabis, cannabinoid. Okay, so ಹಿಂಗೆ ನೆನ್ಪಿಟ್ಕೊಳ್ಳಿ. Next, a drug which interferes with the transport of neurotransmitter dopamine. So that is coca alkaloids ಅಥವಾ cocaine ಅಂತ ಏನು ನಾವು ಕರಿತೀವಿ. So that one, it interferes with the transport of ನ್ಯೂರೋಟ್ರಾನ್ಸ್ಮಿಟರ್. ಸೊ ನೆಕ್ಸ್ಟ್, ಸೊ ಇನ್ನಷ್ಟು ನಿಮ್ಗೆ ಏನಾದರೂ ಬೇರೆ 1 ಮಾರ್ಕ್ನ ಕ್ವಶನ್ಸ್ ಬೇಕಿತ್ತು ಅಂತಂದರೆ ಇದರದ್ದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ದು ಏನು ಸಪ್ರೇಟ್ ವೀಡಿಯೋ ಇದೆ, ಇದೊಂದೇ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ದು, ಅದನ್ನು ನೋಡ್ಕೊಳ್ಳಿ ಗೊತ್ತಾಗುತ್ತೆ. ನೆಕ್ಸ್ಟ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ಈ ಚಾಪ್ಟ್ರನ್ನ ನೋಡೋದಾದರೆ, ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಕನ್ವರ್ಟ್ಸ್ ಮಿಲ್ಕ್ ಇಂಟು ಕರ್ಡ್. ಯಾವ ವಿಟಮಿನ್ ಜಾಸ್ತಿ ಆಗುತ್ತೆ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾಯಿಂದ ಅಂತಂದರೆ ವಿಟಮಿನ್ B12, ನೆನ್ಪಿಟ್ಕೊಳ್ಳಿ. ದ ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ವೇಸ್ಟ್ ವಾಟರ್ ಇನ್ವಾಲ್ವ್ಸ್ ರಿಮೂವಲ್ ಆಫ್ ಆಪ್ಷನ್ 1, ಸ್ಟೇಬಲ್ ಪಾರ್ಟಿಕಲ್ಸ್. ಓಕೆ, ಸೊ ಸ್ಟೇಬಲ್ ಪಾರ್ಟಿಕಲ್ಸ್ ಯಾಕಂದರೆ ಡಿಸಾಲ್ವ್ಡ್ ಇಂಪ್ಯೂರಿಟೀಸು, ಟಾಕ್ಸಿಕ್ ಸಬ್ಸ್ಟೆನ್ಸು, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಇದೆಲ್ಲ ಸೆಕೆಂಡರಿ ಟ್ರೀಟ್ಮೆಂಟಲ್ಲಿ ರಿಮೂವ್ ಆಗುತ್ತೆ. ಹಾಗಾಗಿ ಸ್ಟೇಬಲ್ ಪಾರ್ಟಿಕಲ್ಸ್ ಲೈಕ್ ಗ್ರಿಟ್, ಪೆಬಲ್ಸ್ ಇದನ್ನಷ್ಟೇ ರಿಮೂವ್ ಮಾಡಲಾಗುತ್ತೆ ಪ್ರೈಮರಿ ಟ್ರೀಟ್ಮೆಂಟಲ್ಲಿ. ಸೆಕೆಂಡರಿ ಟ್ರೀಟ್ಮೆಂಟ್ ಆಫ್ ಸೀವೇಜ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಬಯೋಲಾಜಿಕಲ್ ಟ್ರೀಟ್ಮೆಂಟ್. ಯಾಕಂದರೆ ಇದರಲ್ಲಿ ನಾವು ಮೈಕ್ರೋಬ್ಸನ್ನು ಬಳಸ್ಕೊಳ್ತೀವಿ. ದ ಲಾರ್ಜ್ ಹೋಲ್ಸ್, ಆಮೇಲೆ ಪ್ರೈಮರಿ ಟ್ರೀಟ್ಮೆಂಟನ್ನು ಏನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಆ್ಯಸ್ ಫಿಸಿಕಲ್ ಟ್ರೀಟ್ಮೆಂಟ್, ಇದು ಬಯೋಲಾಜಿಕಲ್ ಟ್ರೀಟ್ಮೆಂಟ್. ನೆಕ್ಸ್ಟ್, ಲಾರ್ಜ್ ಹೋಲ್ಸ್ ಇನ್ ಸ್ವಿಸ್ ಚೀಸ್ ಆರ್ ಡ್ಯೂ ಟು ಪ್ರೊಡಕ್ಷನ್ ಆಫ್ CO2 ಬೈ ಇಟ್ ಈಸ್ ಪ್ರೊಪಿಯೋನಿ ಶರ್ಮಾನಿ ಬ್ಯಾಕ್ಟೀರಿಯಂ. ನೆಕ್ಸ್ಟ್, ರಾಕ್ಫೋರ್ಟ್ ಚೀಸ್ ಇಟ್ ಈಸ್ ರೈಪನ್ಡ್ ಬೈ ಸ್ಪೆಸಿಫಿಕ್ ಫಂಗೈ. ಸೊ ಆ ಫಂಗೈ ಯಾವುದು ಅಂತಂದರೆ ದಟ್ ಈಸ್ ಪೆನ್ಸಿಲಿಯಂ ರಾಕ್ಫೋರ್ಟಿ ಅನ್ನುವಂತಹ ಫಂಗೈಯನ್ನು ಬಳಸ್ತೀವಿ ರಾಕ್ಫೋರ್ಟ್ ಚೀಸಲ್ಲಿ. ಓಕೆ, ಸೊ ಇವೆಲ್ಲ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಬಾಟಲ್ಡ್ ಫ್ರೂಟ್ ಜ್ಯೂಸಸ್ಸು ಕ್ಲಿಯರ್ ಇರುತ್ತೆ. ಯಾಕೆ ಅಂತಂದರೆ ಬಿಕಾಸ್ ಅದರಲ್ಲಿ ನಾವು ಪೆಕ್ಟಿನೇಸಸ್ ಮತ್ತು ಪ್ರೋಟಿಯೇಸಸನ್ನು ಬಳಸಿರ್ತೀವಿ. ನೆಕ್ಸ್ಟ್, ಡ್ಯಾಶ್ ಈಸ್ ಯೂಸ್ಡ್ ಆ್ಯಸ್ ಕ್ಲಾಟ್ ಬಸ್ಟರ್. ಸೊ ಕ್ಲಾಟ್ ಬಸ್ಟರ್ ಅಂತ ಯಾವುದನ್ನ ಸೊ ಇದಕ್ಕೆ ನೋಡಿ ನಿಮಗೆ ನಾನೊಂದು ಮ್ಯಾಚ್ ದ ಫಾಲೋವಿಂಗ್ ತರಹದಲ್ಲಿ ಹೇಳ್ಬಿಡ್ತೀನಿ. ಸೊ ಎಲ್ಲ ಕವರ್ ಆಗಿ ಹೋಗ್ಬಿಡುತ್ತೆ. ಸೊ ಸ್ಟ್ಯಾಟಿನನ್ನು ಯಾವುದಕ್ಕೆ ಬಳಸ್ತೀವಿ, ಸೊ ಇದಕ್ಕೆ ರೈಟ್ ಆಪ್ಷನ್ ಆಪ್ಷನ್ ಡಿ. ಯಾಕೆ ಅಂತಂದ್ರೆ ನೋಡಿ, ಸ್ಟ್ಯಾಟಿನ್. ಸೊ ಬೇಕಿದ್ರೆ ಒಂದು ಸರ್ತಿ ಬರೆದು ಬಿಡ್ತೀನಿ ನೋಡಿ. ಲೋವರಿಂಗ್ ಕೊಲೆಸ್ಟ್ರಾಲ್ ಸ್ಟ್ಯಾಟಿನ್, ರಿಮೂವಲ್ ಆಫ್ ಸ್ಟೇನ್ಸ್ ಲೈಪೇಸ್,
ಕ್ಲಾಟ್ ಬಸ್ಟರ್ ಆಗಿ ಯೂಸ್ ಮಾಡುವಂಥದ್ದು ಸ್ಟ್ರೆಪ್ಟೋಕೈನೇಸನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಯೂಸ್ ಮಾಡುವಂಥದ್ದು ಸೈಕ್ಲೋಸ್ಪೋರಿನ್ ಎಯನ್ನು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲವು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಹಾಗಿದ್ರೆ ಯಾವುದನ್ನು ಬಳಸ್ತೀವಿ ನಾವು? ಇಟ್ ಈಸ್ ಸೈಕ್ಲೋಸ್ಪೋರಿನ್ ಎ. ಸೈಕ್ಲೋಸ್ಪೋರಿನನ್ನು ಇಮ್ಯುನೋಸಪ್ರೆಸಿವ್ ಆಗಿ. ಕ್ಲಾಟ್ ಬಸ್ಟರ್ ಆಗಿ ಯಾವುದನ್ನು ಬಳಸ್ತೀವಿ ನಾವು? ಎಸ್, ದಟ್ ಈಸ್ ಸ್ಟ್ರೆಪ್ಟೋಕೈನೇಸ್. ನೆಕ್ಸ್ಟ್ ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ ಸ್ಟ್ರೆಪ್ಟೋಕೈನೇಸ್ ಕ್ಲಾಟ್ ಬಸ್ಟರ್ ಯಾವುದರಿಂದ ಅಬ್ಟೈನ್ ಮಾಡಿರ್ತೀವಿ ನಾವು ಅದನ್ನು? ಸ್ಟ್ರೆಪ್ಟೋಕಾಕಸ್. ಓಕೆ, ಸೊ ಫ್ರಮ್ ದ ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾ. ಸ್ಟ್ರೆಪ್ಟೋಕೈನೇಸ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾ. ಅದನ್ನು ಎಲ್ಲಿ ಬಳಸ್ತೀವಿ? ಕ್ಲಾಟ್ ಬಸ್ಟರ್ ಆಗಿ. ಈ ತರಹ ಭಾಳಷ್ಟು ಕ್ವಶನ್ಸ್ ಇದೆ ಆಯಿತಾ. ಸೊ ಇದನ್ನೇ ಬೇರೆ ಬೇರೆ ತರಹ ಕೇಳಿದ್ದಾರೆ. ಪಫ್ಡ್ ಅಪಿಯರೆನ್ಸ್ ಆಫ್ ಡೋ ಇಟ್ ಈಸ್ ಡ್ಯೂ ಟು ಪ್ರೊಡಕ್ಷನ್ ಆಫ್ CO2. ಓಕೆ, ಸೊ ಯಾಕೆ ಉಬ್ಬಿರುತ್ತೆ ಹಿಟ್ಟು ಮನೇಲಿ ಇಡ್ಲಿ ದೋಸೆ ಹಿಟ್ಟು? ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿರುತ್ತೆ. ದ ಸೈಂಟಿಫಿಕ್ ನೇಮ್ ಆಫ್ ಬೇಕರ್ಸ್ ಈಸ್ಟ್ ದಟ್ ಈಸ್ ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆ. ಬ್ಯೂಟರಿಕ್ ಆ್ಯಸಿಡ್ ಈಸ್ ಸಿಂಥಸೈಸ್ಡ್ ಬೈ ಕ್ಲೋಸ್ಟ್ರಿಡಿಯಂ ಬ್ಯೂಟಿಲಿಕಮ್. ನೆಕ್ಸ್ಟ್, ಬ್ಯಾಕ್ಯುಲೋವೈರಸಸ್ ಯೂಸ್ಡ್ ಆಸ್ ಬಯೋಕಂಟ್ರೋಲ್ ಏಜೆಂಟ್ಸ್ ಬಿಲಾಂಗ್ ಟು ದ ಜೀನಸ್ ನ್ಯೂಕ್ಲಿಯೋಪಾಲಿಹೆಡ್ರೋವೈರಸಸ್. ವೆರಿ ವೆರಿ ಇಂಪಾರ್ಟೆಂಟ್. ಮಿಥಿನೋಜೆನಿಕ್ ಬ್ಯಾಕ್ಟೀರಿಯಾ ಈಸ್ ನಾಟ್ ಫೌಂಡ್ ಇನ್. ಸೊ ಎಲ್ಲಿ ಕಂಡು ಬರಲ್ಲ ಅಂತ ಕೇಳಿದೆ. ರುಮೆನ್ ಆಫ್ ದ ಕ್ಯಾಟಲಲ್ಲಿ ಇರುತ್ತೆ, ಬಯೋಗ್ಯಾಸ್ ಪ್ಲ್ಯಾಂಟಲ್ಲಿ ಇರುತ್ತೆ. ಯಾಕಂದರೆ ರುಮೆನ್ ಆಫ್ ದ ಕ್ಯಾಟಲಲ್ಲಿ ಅಂತಂದರೆ ಕ್ಯಾಟಲ್ನ ಸ್ಟೊಮಕ್ ರೀಜನಲ್ಲಿ ಮಿಥಿನೋಜೆನಿಕ್ ಬ್ಯಾಕ್ಟೀರಿಯಾ ಇರೋದ್ರಿಂದಾನೇ ಅವು ಹಾಕುವಂಥ ಸಗಣಿಯಲ್ಲಿ ಮಿಥಿನೋಜೆನಿಕ್ ಬ್ಯಾಕ್ಟೀರಿಯಾ ಇದೆ. ಸೊ ನಾವು ಅದೇ ಸಗಣಿನ ಬಳಸ್ತೀವಿ ಬಯೋಗ್ಯಾಸ್ ಪ್ಲ್ಯಾಂಟಲ್ಲಿ. ಸೊ ಅಲ್ಲೂ ಮೀಥೇನ್ ಪ್ರೊಡಕ್ಷನ್ ಆಗುತ್ತೆ. ಸೊ ಅಲ್ಲೂ ಇದೆ. ನೆಕ್ಸ್ಟ್, ವಾಟರ್ ಲಾಗ್ಡ್ ಪ್ಯಾಡಿ ಫೀಲ್ಡ್. ಸೊ ಭತ್ತದ ಫೀಲ್ಡ್ಸಲ್ಲೂ ಕೂಡ ಮಿಥಿನೋಜೆನಿಕ್ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಇದೆಲ್ಲದರಲ್ಲೂ ಇರುತ್ತೆ. ಸೊ ವೇರ್ ಇಟ್ ಈಸ್ ನಾಟ್ ಫೌಂಡ್? ಇಟ್ ಈಸ್ ನಾಟ್ ಫೌಂಡ್ ಇನ್ ದ ಆಕ್ಟಿವೇಟೆಡ್ ಸ್ಲಡ್ಜ್. ಅ ಮಾಸ್ ಆಫ್ ಬ್ಯಾಕ್ಟೀರಿಯಾ ಅಸೋಸಿಯೇಟೆಡ್ ವಿತ್ ಫಂಗಲ್ ಫಿಲಮೆಂಟ್ಸ್ ಟು ಫಾರ್ಮ್ ಮಾಸ್ ಆಫ್ ಬ್ಯಾಕ್ಟೀರಿಯಾ ಅಸೋಸಿಯೇಟೆಡ್ ವಿತ್ ಫಂಗಲ್ ಫಿಲಮೆಂಟ್ಸ್ ಟು ಫಾರ್ಮ್ ಮೆಶ್ ಲೈಕ್ ಸ್ಟ್ರಕ್ಚರ್ ಡ್ಯೂರಿಂಗ್ ದ ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಆಫ್ ಸೀವೇಜ್. ಇಟ್ ಈಸ್ ಕಾಲ್ಡ್ ಆಸ್ ಫ್ಲಾಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ನಿಮಗೆ. ಇದು ಬ್ಯಾಕ್ಟೀರಿಯಾ ಮತ್ತು ಫಂಗೈ ಎರಡೂದರ ಅಸೋಸಿಯೇಷನ್ನ ನಾವು ಫ್ಲಾಕ್ ಅಂತ ಕರಿತೀವಿ. ನೆಕ್ಸ್ಟ್, ಅ ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ವೇಸ್ಟ್ ವಾಟರ್ ಇನ್ವಾಲ್ವ್ಸ್ ರಿಮೂವಲ್ ಆಫ್ ಸ್ಟೇಬಲ್ ಪಾರ್ಟಿಕಲ್ಸ್. ಆಗ್ತಾನೆ ನೋಡಿದ್ವಿ. ಪೇಷಂಟ್ ವಿತ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಈಸ್ ನಾರ್ಮಲಿ ಗಿವನ್ ಡ್ಯಾಶ್ ಟು ಪ್ರಿವೆಂಟ್ ಬ್ಲಡ್ ಕ್ಲಾಟಿಂಗ್. ನೋಡಿ, ಬ್ಲಡ್ ಕ್ಲಾಟ್ ಆಗದೆ ಇರೋ ತರಹ ಯಾವುದನ್ನು ಕೊಡಬೇಕು? ಎಸ್, ಇಟ್ ಈಸ್ ಸ್ಟ್ರೆಪ್ಟೋಕೈನೇಸ್. ಹೌದಾ? ಸ್ಟ್ರೆಪ್ಟೋಕೈನೇಸ್ ಈಸ್ ಕ್ಲಾಟ್ ಬ್ಲಸ್ಟರ್. ಆ್ಯಂಡ್ ಸೈಕ್ಲೋಸ್ಪೋರಿನ್ನು ಇಮ್ಯುನೋಸಪ್ರೆಸಿವ್ ಏಜೆಂಟ್. ಸ್ಟ್ಯಾಟಿನ್ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಸಾಕಷ್ಟು ಕ್ವಶನ್ ಬರೋದು ಇದರಲ್ಲಿ. ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ ಸ್ಟ್ಯಾಟಿನನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ? ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಈಸ್ಟ್. ಓಕೆ, ಸೊ ಈ ತರಹ ಅವುಗಳ ಸೋರ್ಸ್ ಆರ್ಗ್ಯಾನಿಸಮನ್ನು ಕೇಳ್ಬೋದು. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಂಡಿರಿ. ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಪ್ಲಾಂಟ್ ರೂಟ್ ವಿತ್ ಫಂಗಸ್ ಇಟ್ ಈಸ್ ಕಾಲ್ಡ್ ಆಸ್ ಮೈಕೋರೈಸಾ. ನೆಕ್ಸ್ಟ್, ಅ ಸಿಂಬಯೋಟಿಕ್ ಫಂಗಸ್ ವಿಚ್ ಫಾರ್ಮ್ಸ್ ದ ಮೈಕೋರೈಸಾ ಆಫ್ ರೂಟ್ಸ್ ಯಾವುದು ಅಂತಂದರೆ ದಟ್ ಈಸ್ ಗ್ಲೋಮಸ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ದು ಅಷ್ಟೊಂದು ಮಾಡಿಲ್ಲ ನಾನು ಕ್ವೆಶನ್ಸು, ಬಟ್ ಸ್ಟಿಲ್ ನೋಡೋಣ ಎಷ್ಟಿದೆ ಅಷ್ಟೇ ಕ್ವಶನ್ಸನ್ನ ಇವಾಗ ಸದ್ಯಕ್ಕೆ ಹೇಳ್ತೀನಿ. ಮೋಸ್ಟ್ ಸೂಟೇಬಲ್ ಮೆಥಡ್ ಆಫ್ ಇಂಟ್ರೊಡ್ಯೂಸಿಂಗ್ ಏಲಿಯನ್ DNA ಇಂಟು ಪ್ಲ್ಯಾಂಟ್ ಸೆಲ್. ಸೊ ಪ್ಲ್ಯಾಂಟ್ ಸೆಲ್ಗೆ ಏಲಿಯನ್ DNA ಹಾಕುವಂತಹ ಮೆಥಡ್ ಯಾವುದು ಅಂತಂದರೆ ಎಸ್, ಇಟ್ ಈಸ್ ಬಯೋಲಿಸ್ಟಿಕ್ ಮೆಥಡ್ ಅಥವಾ ಜೀನ್ ಗನ್. ಓಕೆ, ಮೈಕ್ರೋ ಇಂಜೆಕ್ಷನನ್ನು ಎನಿಮಲ್ಸಿಗೆ ಯೂಸ್ ಮಾಡ್ತೀವಿ. ಹೀಟ್ ಶಾಕ್ ಮೆಥಡನ್ನು ಬ್ಯಾಕ್ಟೀರಿಯಾಸ್ಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಐಸೋಲೇಷನ್ ಆಫ್ ಜೆನೆಟಿಕ್ ಮಟೀರಿಯಲ್ ಬೈ ಟ್ರೀಟಿಂಗ್ ಬ್ಯಾಕ್ಟೀರಿಯಲ್ ಸೆಲ್ಸ್ ವಿತ್. ಬ್ಯಾಕ್ಟೀರಿಯಲ್ ಸೆಲ್ಸಲ್ಲಿರೋ DNA ತಗೋಬೇಕಂದ್ರೆ ನಾವು ಅದನ್ನು ಯಾವುದ್ರ ಜೊತೆ ಟ್ರೀಟ್ ಮಾಡಬೇಕು, ಯಾವ ಕೆಮಿಕಲ್ ಹಾಕಬೇಕು? ಸೊ ದ ರೈಟ್ ಆಪ್ಷನ್ ಇಟ್ ಈಸ್ ಲೈಸೋಝೈಮ್. ಬ್ಯಾಕ್ಟೀರಿಯಾಗಳಿಗೆ ಆದರೆ ಲೈಸೋಝೈಮನ್ನು ಬಳಸ್ತೀವಿ. ಅದೇ ಅವರಲ್ಲಿ ಫಂಗಲ್ ಸೆಲ್ಸ್ ಅಂತ ಕೊಟ್ಟಿದ್ರು ಅಂತಂದರೆ ನಾವು ಕೈಟಿನ್ ಅಂತ ಬರಿಬೇಕಿತ್ತು. ಫಂಗಲ್ ಅಂದರೆ ಕೈಟಿನ್, ಸೆಲ್ಯುಲೇಸ್ ಅಂತಂದರೆ ಪ್ಲ್ಯಾಂಟ್ಸ್ ಅಂತ ಬರಿತೀವಿ. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಲೈಸೋಝೈಮ್ ಹಿಯರ್. ಎನ್ಝೈಮ್ ವಿಚ್ ಆ್ಯಕ್ಟ್ಸ್ ಆ್ಯಸ್ ಮಾಲಿಕ್ಯುಲರ್ ಸೀಸರ್. ಮಾಲಿಕ್ಯುಲರ್ ಸೀಸರ್ ಆಗಿ ಯಾವುದನ್ನು ಬಳಸ್ತೀವಿ ನಾವು? ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್. DNA ಲೈಗೇಸನ್ನು ಮಾಲಿಕ್ಯುಲರ್ ಗ್ಲೂ ಅಥವಾ ಗಮ್ ಅಂತ ಕರಿತೀವಿ, DNA ಲೈಗೇಸನ್ನು. ನೆಕ್ಸ್ಟ್, ಆಟೋನಮಸ್ಲಿ ರೆಪ್ಲಿಕೇಟಿಂಗ್ ಸರ್ಕ್ಯುಲರ್ ಎಕ್ಸ್ಟ್ರಾ ಸರ್ಕ್ಯುಲರ್ ಕ್ರೋಮೋಸೋಮಲ್ DNA ಏನಂತ ಕರಿತೀವಿ? ಪ್ಲಾಸ್ಮಿಡ್ ಅಂತ ಕರಿತೀವಿ. ಬಯೋಲಿಸ್ಟಿಕ್ ಜೀನ್ ಗನ್ ಮೆಥಡ್ ಯಾವುದಕ್ಕೆ ಸೂಟೇಬಲ್ ಆಗಿರುತ್ತೆ? ಟು ಟ್ರಾನ್ಸ್ಫಾರ್ಮ್ ದ ಪ್ಲ್ಯಾಂಟ್ ಸೆಲ್. ಟ್ರಾನ್ಸ್ಫಾರ್ಮ್ ಅಂದರೆ ನಥಿಂಗ್ ಬಟ್ ಅದರೊಳಗಡೆ ನಾವು ರಿಕಾಂಬಿನೆಂಟ್ DNA ಹಾಕೋದಕ್ಕೆ. ಓಕೆ, ನೆಕ್ಸ್ಟ್, ಸೊ ಇದಿಷ್ಟು ಆಗಿತ್ತು.
ನಿಮ್ಗೆ ಇನ್ನಷ್ಟು ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸು ಪ್ರಾಸೆಸಸ್ದು MCQಸು 1 ಮಾರ್ಕ್ನ ಕ್ವಶನ್ಸ್ ಬೇಕಂತಂದರೆ ಸೊ ಸಪರೇಟ್ ವಿಡಿಯೋ ನಾನೇನು ಇದ್ರದ್ದು ಹಾಕಿದ್ದೀನಲ್ಲ, ಸೊ ನಿಮಗೆ ಈ ಹಾಕ್ತೀನಿ ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಸೀರೀಸ್ದು. ಬೇಕಿದ್ದರೆ ಟೆಲಿಗ್ರಾಮಲ್ಲಿ ಅಥವಾ ಇವಾಗ ಲಿಂಕ್ ಹಾಕ್ತೀನಿ. ಸೊ ನೋಡ್ಕೊಂಡು ಬಿಟ್ರಿ ಅಂತಂದರೆ ನಿಮಗೆ ಡೀಟೇಲ್ ಆಗಿ 1 ಮಾರ್ಕ್ದು ಉಳಿದಿರೋದೆಲ್ಲ MCQಸ್ಗಳು ಕವರ್ ಆಗಿ ಹೋಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇವಾಗ ಅದನ್ನು ರಿಪೀಟ್ ಮಾಡ್ತಾ ಇಲ್ಲ. ಸೊ ಅದರಲ್ಲಿ ಒಂದು ಸರ್ತಿ ನೋಡ್ಕೊಳ್ಳಿ. ನೆಕ್ಸ್ಟು ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ ನೋಡೋದಾದರೆ ದ ಎಕ್ಸಾಂಪಲ್ ಫಾರ್ ಬ್ರೂಡ್ ಪ್ಯಾರಾಸೈಟಿಸಮ್ ಯಾವುದು ಅಂತಂದರೆ ಕೂಕು ಆ್ಯಂಡ್ ಕ್ರೌ. ಬ್ರೂಡ್ ಪ್ಯಾರಾಸೈಟಿಸಮ್ ಅಂತಂದರೆ ಕೋಗಿಲೆ, ಕೂಕು ಏನು ಮಾಡುತ್ತೆ, ತನ್ನ ಮೊಟ್ಟೆಗಳನ್ನು ಹೋಗಿ ಕಾಗೆಯ ಗೂಡಲ್ಲಿ ಹೋಗಿ ಇಡುತ್ತೆ. ಸೊ ಇದು ಒಂದು ರೀತಿ ಬ್ರೂಡ್ ಪ್ಯಾರಾಸೈಟಿಸಮ್, ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಸೊ ಅದರ ಬ್ರೂಡನ್ನು ಬೆಳೆಸೋದಕ್ಕೆ ಏನು ಮಾಡ್ತಾ ಇದೆ, ಅದು ಇನ್ನೊಂದು ಕ್ರೌ ಮೇಲೆ ಡಿಪೆಂಡ್ ಆಗಿದೆ. ಸೊ ಬ್ರೂಡ್ ಪ್ಯಾರಾಸೈಟಿಸಮ್. ನೆಕ್ಸ್ಟ್ ವಿತ್ ರೆಫರೆನ್ಸ್ ಟು ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಸೆಲೆಕ್ಟ್ ದ ಆಡ್ ಒನ್ ಅಂತಂದರೆ ಹಿಂಗೆ ಕೊಟ್ಟಿದ್ರು ಅಂತ ಏನು ಮಾಡಬೇಕಂದ್ರೆ ನೋಡಿ, ನಿಮ್ಗೆ ಕರೆಕ್ಟಾಗಿರೋ ಆನ್ಸರ್ ಫಸ್ಟ್ ಹೇಳ್ಬಿಡ್ತೀನಿ. ಮ್ಯೂಚುವಲಿಸಮಲ್ಲಿ ಏನಾಗುತ್ತೆ, ಸ್ಪೀಷೀಸ್ 1ಗೂ ಪ್ಲಸ್ಸು ಸ್ಪೀಷೀಸ್ ಬಿಗೂ ಪ್ಲಸ್ ಎರಡಕ್ಕೂ ಒಳ್ಳೆಯದೇ ಆಗುತ್ತೆ. ಪ್ಯಾರಾಸಿಟಿಸಮಲ್ಲಿ ಏನಾಗುತ್ತೆ, ಒಂದಕ್ಕೆ ಒಳ್ಳೆಯದಾಗುತ್ತೆ, ಇನ್ನೊಂದಕ್ಕೆ ಹಾರ್ಮ್ ಆಗುತ್ತೆ. ಪ್ರಿಡೇಷನಲ್ಲಿ ಏನಾಗುತ್ತೆ, ಅದರಲ್ಲೂ ಕೂಡ ಒಂದು ಸ್ಪೀಷೀಸಿಗೆ ಒಳ್ಳೆಯದಾಗುತ್ತೆ, ಇನ್ನೊಂದು ಸ್ಪೀಷೀಸಿಗೆ ಹಾರ್ಮ್ ಆಗುತ್ತೆ. ಕಮೆನ್ಸಾಲಿಸಮಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸ್ಪೀಷೀಸಿಗೆ ಒಳ್ಳೆಯದಾಗುತ್ತೆ, ಇನ್ನೊಂದು ಸ್ಪೀಷೀಸಿಗೆ ಏನೂ ಆಗೋದಿಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಬರುತ್ತೆ ಅಮೆನ್ಸಾಲಿಸಮ್ ಅಂತ ಬರುತ್ತೆ. ಸೊ ಅಮೆನ್ಸಾಲಿಸಮಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸ್ಪೀಷೀಸ್ಗೆ ಅದಕ್ಕೆ ಏನೂ ಆಗಬೇಕಾಗಿಲ್ಲ, ಹೌದಾ. ಸೊ ಅದು ಆರಾಮಾಗಿ ಸುಮ್ಮನೆ ಇರುತ್ತೆ, ಆದರೂ ಅದರಿಂದ ಇನ್ನೊಂದು ಸ್ಪೀಷೀಸ್ಗೆ ಹಾರ್ಮ್ ಆಗುತ್ತೆ. ಸೊ ದಟ್ ಈಸ್ ಅಮೆನ್ಸಾಲಿಸಮ್, ಆಯಿತಾ. ಸೊ ಸ್ವಲ್ಪ ಇದನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಇದ್ರ ಮೇಲೆ ನಿಮಗೆ ಸಾಕಷ್ಟು ಕ್ವಶನ್ಸ್ಗಳು ಬರುತ್ತೆ MCQನಲ್ಲಿ. ನೆಕ್ಸ್ಟ್ ಕ್ವಶನ್, ಟೂ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಷೀಸ್ ಕಾಂಪೀಟಿಂಗ್ ಫಾರ್ ದ ಸೇಮ್ ರಿಸೋರ್ಸಸ್ ಕೆನಾಟ್ ಕೋ ಎಕ್ಸಿಸ್ಟ್ ಇಂಡೆಫಿನೆಟ್ಲಿ. ಸೊ ಈ ಒಂದು ಪ್ರಿನ್ಸಿಪಲನ್ನು ಕೊಟ್ಟಿದ್ದು, ಈ ಪ್ರಿನ್ಸಿಪಲ್ ಯಾವುದು ಅಂತಂದರೆ ಗಾಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಓಕೆ, ಸೊ ಇಟ್ ವಾಸ್ ಗಿವನ್ ಬೈ ಗಾಸ್. ಸೊ ಹಾಗಾಗಿ ಗಾಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ನೆಕ್ಸ್ಟ್, ಕೊಯಲ್ ಲೇ ದೇರ್ ಎಗ್ಸ್ ಇನ್ ದ ನೇಬರ್ಸ್ ಹೋಸ್ಟ್ ನೆಟ್. ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ದ ಪಾಪ್ಯುಲೇಷನ್ ಇಂಟ್ರಾಕ್ಷನ್. ಯಾವ ಥರ ಇಂಟ್ರಾಕ್ಷನ್ ಇದು, ಹೋಗಿ ತನ್ನ ಎಗ್ಸನ್ನು ಅವರ ನೇಬರ್ ನೆಸ್ಟಲ್ಲಿ ಇಡುವಂಥದ್ದು. ಇಟ್ ಈಸ್ ಅ ಪ್ಯಾರಾಸೈಟಿಸಮ್. ಸ್ಪೆಸಿಫಿಕಲಿ ಯಾವುದಂತ ಹೇಳಿದ್ವಿ ನಾವು, ಬ್ರೂಡ್ ಪ್ಯಾರಾಸೈಟಿಸಮ್. ದ ಇಂಟರ್ಸ್ಪೆಸಿಫಿಕ್ ಇಂಟರಾಕ್ಷನ್ ಇನ್ ವಿಚ್ ಒನ್ ಪಾರ್ಟ್ನರ್ ಈಸ್ ಬೆನಿಫಿಟೆಡ್ ಆ್ಯಂಡ್ ಅದರ್ ಈಸ್ ನ್ಯೂಟ್ರಲ್. ಒಂದಕ್ಕೆ ಪ್ಲಸ್ ಆಗ್ತಿದೆ ಅಂತೆ, ಇನ್ನೊಂದಕ್ಕೆ ನ್ಯೂಟ್ರಲ್ ಅಂತೆ. ನೋಡಿ, ಪ್ಲಸ್ಸು 0 ಯಾವುದು, ಎಸ್, ಇಟ್ ಈಸ್ ಕಮೆನ್ಸಾಲಿಸಮ್. ನೆಕ್ಸ್ಟ್, ಈ ತರಹ ನಿಮಗೆ ಬೇರೆ ಬೇರೆದು ಕೇಳ್ತಾರೆ. ಸೊ ನಾವು ಒಂದು ಎಕ್ಸಾಂಪಲ್ ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಎಕ್ಸ್ಟಿಂಕ್ಷನ್ ಆಫ್ ಸ್ಟೆಲ್ಲಾರ್ ಸೀ ಕೌ ಹ್ಯಾಸ್ ರಿಸಲ್ಟೆಡ್ ಫ್ರಮ್. ಸೊ ಯಾವುದರಿಂದ ಸ್ಟೆಲ್ಲಾರ್ ಸೀ ಕೌ ಎಕ್ಸ್ಟಿಂಕ್ಟ್ ಆಗ್ತಾ ಇದೆ, ಎಸ್, ಇಟ್ ಈಸ್ ಡ್ಯೂ ಟು ಓವರ್ ಎಕ್ಸ್ಪ್ಲಾಯ್ಟೇಷನ್. ಓಕೆ, ಓವರ್ ಎಕ್ಸ್ಪ್ಲಾಯ್ಟೇಷನ್ನಿಂದ. ಸೊ ಈ ತರಹ ನಿಮಗೆ ಬೇರೆ ಬೇರೆ 1 ಮಾರ್ಕ್ನ ಕ್ವಶನ್ಸು ಬರಬಹುದು. ಇನ್ನು ನೆಕ್ಸ್ಟ್, ಎಕೋಸಿಸ್ಟಮ್ ಆ್ಯಂಡ್ ಬಯೋಡೈವರ್ಸಿಟಿ. ಈ ಚಾಪ್ಟರ್ ಮೇಲೆ ಏನೇನು ಕ್ವಶನ್ಸ್ ಬರುತ್ತೆ MCQ ಅಂತಂದರೆ, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ NPP ಇಟ್ ಈಸ್ ಈಕ್ವಲ್ ಟು GPP ಮೈನಸ್ R, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮೈನಸ್ ರೆಸ್ಪಿರೇಷನ್. ಸೊ ದಿಸ್ ಈಸ್ ದ ಫಾರ್ಮುಲಾ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, that is equal to NPP. Each trophic level has certain mass of living material at a particular time. It is called as. So the right option is option B, standing crop. Okay, so ಪ್ರತಿ ಟ್ರಾಪಿಕ್ ಲೆವೆಲಲ್ಲೂ ಒಂದಷ್ಟು ಮಾಸ್ ಆಫ್ ಲಿವಿಂಗ್ ಮಟೀರಿಯಲ್ ಇರುತ್ತೆ ಎಟ್ ದ ಪರ್ಟಿಕ್ಯುಲರ್ ಟೈಮ್. ಅದನ್ನು ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಕರಿತೀವಿ. ಹಾಗಿದ್ರೆ ಸ್ಟ್ಯಾಂಡಿಂಗ್ ಸ್ಟೇಟ್ ಅಂತ ಸ್ಟ್ಯಾಂಡಿಂಗ್ ಟ್ರೇಟ್ ಅಂತಂದರೆ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್. ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂದರೆ ಸ್ಟ್ಯಾಂಡಿಂಗ್ ಟ್ರೇಟ್. ಅಮೌಂಟ್ ಆಫ್ ಮಾಸ್ ಲಿವಿಂಗ್ ಮಟೀರಿಯಲ್ ಅಥವಾ ಬಯೋಮಾಸ್ ಅಂತ ಕೇಳಿದ್ರೆ ದಟ್ ಈಸ್ ಸ್ಟ್ಯಾಂಡಿಂಗ್ ಕ್ರಾಪ್. ನೆಕ್ಸ್ಟ್, ಲಾಗ್ S ಈಸ್ ಈಕ್ವಲ್ ಟು ಲಾಗ್ C ಪ್ಲಸ್ Z ಲಾಗ್ A. ಇದರಲ್ಲಿ Z ಏನನ್ನು ಇಂಡಿಕೇಟ್ ಮಾಡ್ತಿದೆ. ಸೊ Z ಇಂಡಿಕೇಟ್ಸ್ ರಿಗ್ರೆಷನ್ ಕೋಎಫಿಷಿಯಂಟ್. ಓಕೆ, ಸೊ ರಿಗ್ರೆಷನ್ ಕೋಎಫಿಷಿಯಂಟ್ ಈಸ್ Z. ಓಕೆ, ಸೊ C ಈಕ್ವಲ್ ಟು Y ಇಂಟರ್ಸೆಪ್ಟ್. ಸ್ಪೀಷೀಸ್ ರಿಚ್ನೆಸ್ಸನ್ನು ಇಂಡಿಕೇಟ್ ಮಾಡುವಂಥದ್ದು S, ಏರಿಯಾನ ಇಂಡಿಕೇಟ್ ಮಾಡುವಂಥದ್ದು A. ಓಕೆ, ಸೊ Z ಅಂತಂದರೆ ರಿಗ್ರೆಷನ್ ಕೋಎಫಿಷಿಯಂಟ್. ನೆಕ್ಸ್ಟ್, ದ ಬ್ರೇಕ್ ಡೌನ್ ಆಫ್ ಡೆಟ್ರಿಟಸ್ ಇಂಟು ಸ್ಮಾಲರ್ ಪಾರ್ಟಿಕಲ್ಸ್ ಬೈ ಅರ್ತ್ ವರ್ಮ್ ಈಸ್ ಅ ಪ್ರೊಸೆಸ್ ಕಾಲ್ಡ್ ಆಸ್. ನೋಡಿ, ಎಕೋಸಿಸ್ಟಮ್ ಮೇಲೆ ನಾನು ಪ್ರೀವಿಯಸ್ ಇಯರೇ MCQಗಳನ್ನು ಮಾಡಿದ್ದೆ. ಓಕೆ, ಬಟ್ ಅದರಲ್ಲಿ ಸಕ್ಸೆಷನ್ ಮೇಲೆ ಇರುವಂತಹ ಕ್ವಶನ್ಸು ಮತ್ತು ಸೈಕ್ಲಿಕ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಮೇಲೆ ಇರುವಂತಹ ಕ್ವಶನ್ಸನ್ನು ಬಿಟ್ಟು ಉಳಿದಿದ್ದೆಲ್ಲ ಕ್ವಶನ್ಸನ್ನು ನೋಡ್ಕೊಂಡು ಈ ಥರ ಬಹಳಷ್ಟು ಕ್ವಶನ್ಸ್ ನಾನು MCQ ಅದರಲ್ಲಿ ಕೊಟ್ಟಿದ್ದೀನಿ. ಸೊ ಒಂದು ಸರ್ತಿ ನೋಡ್ಕೊಂಡ್ರಿ ಅಂತಂದರೆ ನಿಮಗೆ ಇನ್ನಷ್ಟು ಕ್ವಶನ್ಸ್ಗಳು ಅದರಿಂದ ಗೊತ್ತಾಗುತ್ತೆ. ಈ ಥರ ಬೇರೆ ಬೇರೆದು ಕೇಳ್ತಾರೆ, ಸೊ ಹಂಗಾಗಿ ಗೊತ್ತಾಗುತ್ತೆ. ಸೊ ಇದಕ್ಕೆ ದ ರೈಟ್ ಆಪ್ಷನ್ ಈಸ್ ಫ್ರ್ಯಾಗ್ಮೆಂಟೇಷನ್. ಓಕೆ, ಸೊ ಇದೇ ಥರ ಹ್ಯೂಮಿಫಿಕೇಷನ್ಗೆ, ಮಿನರಲೈಸೇಷನ್ಗೆ, ಕೆಟಬಲಿಸಮ್ಗೆ ಏನೇನು ಅಂತ ಕೇಳ್ತಾರೆ. ಸೊ ಅದಕ್ಕೆ ಹೇಳಿದ್ನಲ್ಲ, ಎಕೋಸಿಸ್ಟಮ್ ಮೇಲೆ ಇರುವಂತಹ 1 ಶಾರ್ಟ್ ವಿಡಿಯೋ ನೋಡ್ಕೊಳ್ಳಿ, ಅದರಲ್ಲಿ ನಿಮಗೆ ಸಿಗುತ್ತೆ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಎಕೋಲಾಜಿಕಲ್ ಪಿರಮಿಡ್ ಈಸ್ ಜನರಲಿ ಇನ್ವರ್ಟೆಡ್ ಜನರಲ್ ಆಗಿ ಯಾವ್ದು ಇರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಪಿರಮಿಡ್ ಆಫ್ ಎನರ್ಜಿ ಅಂತೂ ಯಾವತ್ತೂ ಇನ್ವರ್ಟೆಡ್ ಇರೋದಕ್ಕೆ ಸಾಧ್ಯ ಇಲ್ಲ. ಪಿರಮಿಡ್ ಆಫ್ ನಂಬರ್ಸ್ ಯೂಶ್ವಲಿ ಅದು ಅಪ್ರೈಟೇ ಇರುತ್ತೆ, ಇನ್ವರ್ಟೆಡ್ ಇರೋದಿಲ್ಲ. ಇನ್ನು ನೆಕ್ಸ್ಟ್, ಪಿರಮಿಡ್ ಆಫ್ ಬಯೋಮಾಸ್ ಇನ್ ಅ ಫಾರೆಸ್ಟ್, ಇದು ಕೂಡ ಇನ್ವರ್ಟೆಡ್ ಇರೋದಿಲ್ಲ, ಇದು ಕೂಡ ಸ್ಟ್ರೇಟ್ ಇರುತ್ತೆ. ನೋಡಿ, ಸ್ಟ್ರೇಟ್ ಅಂತಂದರೆ ಅಪ್ರೈಟ್ ಅಂದರೆ ಕೆಳಗಡೆ ಪ್ರೊಡ್ಯೂಸರ್ಸ್ ಜಾಸ್ತಿ, ಕನ್ಸ್ಯೂಮರ್ಸ್ ಕಡಿಮೆ ಅಂತ ಅರ್ಥ. ಓಕೆ,
ಓಕೆ. ಸೊ ಪಿರಮಿಡ್ ಆಫ್ ಬಯೋಮಾಸ್ ಇನ್ ಸಿ ಇಟ್ ಈಸ್ ಯೂಶ್ವಲಿ ಇನ್ವರ್ಟೆಡ್. ಯಾಕೆ ಅಂತಂದರೆ ಪ್ರೊಡ್ಯೂಸರ್ಸು ಅಲ್ಲಿ ಏನಿರ್ತಾರೆ ಅಂತಂದರೆ ಕಡಿಮೆ ಇರ್ತಾರೆ, ಪ್ರೊಡ್ಯೂಸರ್ಸು ಕಡಿಮೆ ಇದ್ದಾರೆ, ಆದರೆ ಕನ್ಸ್ಯೂಮರ್ಸ್ ತುಂಬ ಜಾಸ್ತಿ ಇರ್ತಾರೆ. ಸೊ ಅದರ ಬಯೋಮಾಸು ದಟ್ ಈಸ್ ಇನ್ವರ್ಟೆಡ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ಗ್ಯಾನಿಸಮ್ ಆರ್ ಸ್ಟಡೀಡ್ ಬೈ ಕಾರ್ನೆಲ್ಸ್ ಇನ್ ಹಿಸ್ ಎಲಿಗೆಂಟ್, ದಟ್ ಈಸ್ ಕ್ಲಾಥಮಸ್ ಆ್ಯಂಡ್ ಬೆಲನಸ್. ಸಾರಿ, ಇದು ಕಾರ್ನೆಲ್ಸ್ ಅಲ್ಲ, ಕಾನೆಲ್ಸ್. Okay. Next, which of the following is considered a hotspot biodiversity in India? It is Western Ghats. Next, which among the following is not an invasive alien species? ಯಾವುದು ಇನ್ವೇಸಿವ್ ಅಲ್ಲ ಅಂತ ಕೇಳಿದ್ದಾರೆ ನೋಡಿ. ಐಕಾನಿಯಾ, ಲ್ಯಾಂಟನಾ, ಪಾರ್ಥೇನಿಯಾ ಮೂರು ಕೂಡ ಇನ್ವೇಸಿವ್ ಸ್ಪೀಷೀಸು. ಸೊ ದ ರೈಟ್ ಆಪ್ಷನ್ ಈಸ್ ಸೈನೋಡಾನ್. ಆರ್ಗ್ಯಾನಿಸಮ್ ಎಕ್ಸ್ಟಿಂಕ್ಟ್ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುವಂತಹ ಆಬ್ಲಿಗೇಟರಿ ಆರ್ಗ್ಯಾನಿಸಮ್ಮು ಕೂಡ ಎಕ್ಸ್ಟಿಂಕ್ಟ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ? ದಟ್ ಈಸ್ ಕೋ ಎಕ್ಸ್ಟಿಂಕ್ಷನ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಎಕ್ಸ್ ಸಿಟು ಕನ್ಸರ್ವೇಷನ್? ಎಕ್ಸ್ ಸಿಟು ಅಂತಂದರೆ ಔಟ್ಸೈಡ್ ದ ನ್ಯಾಚುರಲ್ ಹ್ಯಾಬಿಟೇಟ್. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ಸೀಡ್ ಬ್ಯಾಂಕ್. ಇಟ್ ಈಸ್ ಎಕ್ಸ್ ಸಿಟು ಕನ್ಸರ್ವೇಷನ್. ಉಳಿದಿದೆಲ್ಲವೂ ಇನ್ ಸಿಟು ಕನ್ಸರ್ವೇಷನ್ಸ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಸಿಟು ಕನ್ಸರ್ವೇಷನ್? ಯಾವುದು ಇದರಲ್ಲಿ ಇನ್ ಸಿಟು ಕನ್ಸರ್ವೇಷನ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆಪ್ಷನ್ ಈಸ್ ಬಾಟನಿಕಲ್ ಗಾರ್ಡನ್, ಬಿಕಾಸ್ ಇಟ್ ಈಸ್ ಎಕ್ಸ್ ಸಿಟು ಕನ್ಸರ್ವೇಷನ್. ನೋಡಿ, ನಿಮಗೆ ಇದು ಇಂಪಾರ್ಟೆಂಟ್ 2-3 ಮಾರ್ಕ್ಸ್ ಕ್ವಶನ್ಸ್ದೇನು ವೀಡಿಯೋ ಹಾಕಿದ್ದೀನಿ ನಾನು. ಪಾರ್ಟ್ 2ನಲ್ಲಿ ನಿಮಗೆ ಬಯೋಡೈವರ್ಸಿಟಿದು ಇನ್ ಸಿಟು, ಎಗ್ ಸಿಟು, ಬೇರೆ ಬೇರೆ ಯಾವ್ದು ಬರುತ್ತೆ ಅಂತೆಲ್ಲ ಹಾಕಿದ್ದೀನಿ, ಅದನ್ನು ಒಂದು ಸರ್ತಿ ನೋಡ್ಕೊಳ್ಳಿ. ನೆಕ್ಸ್ಟ್, ರಿಗ್ರೆಷನ್ ಕೊಯಿಫಿಷಿಯಂಟ್ ಫಾರ್ ಫ್ರೂಗಿವೋರಸ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಇನ್ ಟ್ರಾಪಿಕಲ್ ಫಾರೆಸ್ಟ್ಸ್ ಆಫ್ ಡಿಫ್ರೆಂಟ್ ಕಾಂಟಿನೆಂಟ್ಸ್, ಇಟ್ ಈಸ್ 1.15. ಓಕೆ. ಸೊ ನಾ ಬಯೋಡೈವರ್ಸಿಟಿದು ಒನ್ ಶಾರ್ಟ್ ವೀಡಿಯೋ ಮಾಡುವಾಗ ಹೇಳಿದ್ದೆ ಇದನ್ನು, ಈ ಥರ ಕ್ವಶನ್ ಬರುತ್ತೆ ಅಂತ ಹೇಳಿ. ಓಕೆ. ಸೊ ಎಸ್, ಇನ್ನೊಂದು ಕ್ವಶನ್, ರಿಯೋ ಡೆ ಜೆನೆರಿಯೋ ಅಂತಂದರೆ ಇಟ್ ಈಸ್ ಅರ್ತ್ ಸಮಿಟ್. ಓಕೆ. ಸೊ ಅರ್ತ್ ಸಮಿಟ್ ಯಾವಾಗಾಯಿತು, ವರ್ಲ್ಡ್ ಸಮಿಟ್ ಯಾವಾಗಾಯಿತು, ಎಲ್ಲಾಯಿತು ಅನ್ನುವಂಥದ್ದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ವರ್ಲ್ಡ್ ಸಮಿಟ್ ಆಗಿದ್ದಂಥದ್ದು ಜೊಹಾನ್ಸ್ಬರ್ಗಲ್ಲಿ. ಓಕೆ. ಸೊ ಅರ್ತ್ ಸಮಿಟ್ ಆಗಿದ್ದು ರಿಯೋ ಡೆ ಜೆನೆರಿಯೋಲಿ. ಸೊ ವರ್ಲ್ಡ್ ಸಮಿಟ್ ಆಗಿರುವಂಥದ್ದು 2002ನಲ್ಲಿ, ಅರ್ತ್ ಸಮಿಟ್ ಆಗಿರುವಂಥದ್ದು 1992ನಲ್ಲಿ. ಸೊ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇದಿಷ್ಟು MCQsನ ಒನ್ ಶಾರ್ಟ್ ವೀಡಿಯೋಸ್ ಆಗಿತ್ತು. ಐ ಥಿಂಕ್ ನಾನು ಆದಷ್ಟು ನನಗೆ ಟ್ರೈ ಮಾಡಿದ್ದೀನಿ ಕವರ್ ಮಾಡೋದಕ್ಕೆ. MCQsನ್ನು ಇದೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಬೇರೆ ತರಹನೂ ಬರ್ಬೋದು, ಬಟ್ ಐ ಟ್ರೈ ಟು ಕವರ್ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ. ವೆಲ್, ಆಲ್ ದ ವೆರಿ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಎಕ್ಸಾಮ್ಸನ್ನು ಚೆನ್ನಾಗಿ ಮಾಡಿ, ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ದು ನೋಟ್ಸು ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಎಷ್ಟು ಚಾಪ್ಟರ್ಸ್ ಓದಬೇಕು ಅಂದ್ಕೊಂಡಿದ್ರೆ ಅಷ್ಟೇ ಚಾಪ್ಟರ್ಸನ್ನು ಪರ್ಫೆಕ್ಟಾಗಿ ಓದ್ಕೊಂಡು